31 ಪೂಂಗುರುಳಿಯನ್ನು ಚಕ್ರವರ್ತಿ ಶಾರ್ಪಾಗಿ ನೋಡಿಬಿಟ್ಟು, ಈ ಹೆಣ್ಣನ್ನು ನಾನು ಇಷ್ಟು ತನಕ ನೋಡಿಲ್ವಲ್ಲ, ಆದರೆ ಮುಖದ ಭಾವನೆ ನೋಡಿದರೆ ಏನೋ ಗೊತ್ತಾಗಿದ್ದ ಹಾಗೆ ಇದ್ದೆ. ಭ್ರಮರ ಇದೆ, ಇವಳು ಯಾರು ಅಂತ ಕೇಳಿದರು. ಇವಳು ಕೋಡಿಕರೆ ತ್ಯಾಗವಿಡಂಗರು ಮಗಳು, ಹೆಸರು ಪೂಂಗುರುಳಿ. ಆಹಾ, ಅದೇನೇ ಕಾರಣ ಅಂತ ಚಕ್ರವರ್ತಿ ಹೇಳಿದರು. ಆಮೇಲೆ ಬಾಯಿ ಒಳಗೇ ಇವಳು ಅತ್ತೆನ ಮುಖದ ಹೋಲಿಕೆ ಸ್ವಲ್ಪ ಇದೆ, ಆದರೆ ಅವಳು ಹಾಗೇ ಇಲ್ಲ, ತುಂಬ ವ್ಯತ್ಯಾಸ ಇದೆ ಅಂತ ಗೊಣಕೊಂಡ್ರು. ಅವರು ಗೊಣಗಿದ್ದು ಪೂಂಗುರುಳಿನ ಕಿವಿಯಲ್ಲಿ ಲೇಸಾಗಿ ಬಿದ್ದಿತ್ತು. ಅಷ್ಟು ತನಕ ಚಕ್ರವರ್ತಿಯನ್ನು ಪೂಂಗುರುಳಿ ನೋಡಿಲ್ಲ. ಅವರು ಅಂದದಲ್ಲಿ ಮನ್ಮಥನನ್ನು ಮಿಂಚಿದವರು ಅಂತ ಕೇಳಿದ್ಲು. ಯುವರಾಜನನ್ನು ಹೆತ್ತಿದ್ದ ತಂದೆ ಹಾಕ್ತಾನೇ ಇರಬೇಕು ಅಂತ ಅಂದ್ಕೊಂಡಿದ್ಲು. ಇವಾಗ ಮೈಯಲ್ಲಿ ಬಂದಿದ್ದ ಕಾಯಿಲೆಯಿಂದನೂ ಮನಸ್ಸಿಂದ ಬಂದಿದ್ದ ನೋವಿಂದನೂ ವಿಕಾರವಾಗಿ ತೋರಿಸಿದ್ದ ಚಕ್ರವರ್ತಿನ ರೂಪವನ್ನು ನೋಡಿ ಹಂಗೆ ಪೆಚ್ಚಿ ನಿಂತುಬಿಟ್ಲು. ತಮ್ಮ ಅತ್ತೆಯನ್ನು ಕೈ ಬಿಟ್ಟಿದ್ದನ್ನ ಬಗ್ಗೆ ಚಕ್ರವರ್ತಿ ಹತ್ರ ಜಗಳ ಮಾಡಬೇಕು ಅಂತ ಅಂದ್ಕೊಂಡು ನಾಚಿಕೆಕೊಂಡ್ಳು. ಭಯದಿಂದನೂ ಆಶ್ಚರ್ಯದಿಂದನೂ ನಾಚಿಕೆಯಿಂದನೂ ಚಕ್ರವರ್ತಿಯನ್ನು ದರ್ಶನ ಮಾಡಿದ ತಕ್ಷಣ ನಮಸ್ಕಾರ ಹೇಳೋಕೆ ಕೂಡ ಮರೆತು ನಿಂತಳು. ಹೆಣ್ಣೆ, ನಿನ್ನ ತಂದೆ ತ್ಯಾಗವಿಟ್ಟಂಗರು ಸುಖವಾಗಿದ್ದಾರಾ ಅಂತ ಚಕ್ರವರ್ತಿ ಅವಳನ್ನ ನೋಡಿ ಕೇಳಿದರು. ಆವಾಗ ತಾನೇ ಪೂಂಗುಳಿಗೆ ಪ್ರಪಂಚ ಬಂತು. ಲಂಕೆ ಮೊದಲು ಕೃಷ್ಣಾ ನದಿ ತನಕ ಒಂದೇ ಇದರಲ್ಲಿ ಆಳ್ಮೆ ಮಾಡ್ಕೊಂಡು ಬಂದಿರೋ ಅವರು ಚಕ್ರವರ್ತಿನ ಸನ್ನಿಧಿನಲ್ಲಿ ತಾನು ನಿಲ್ಲುವುದನ್ನು ಫೀಲ್ ಮಾಡಿಕೊಂಡ್ಳು. ತಕ್ಷಣ ನೆಲದಲ್ಲಿ ಬಿದ್ದು ನಮಸ್ಕರಿಸಿಬಿಟ್ಟು ಕೈ ಮುಚ್ಚಿ ನಮಸ್ಕಾರದಿಂದ ನಿಂತಳು. ಸುಂದರ ಸೋಳ ಅನಿರುದ್ಧರನ್ನು ನೋಡಿಬಿಟ್ಟು, ಈ ಹೆಣ್ಣಿಗೆ ಮಾತಾಡೋಕ್ಕೆ ಬರುತ್ತೆ ಅಲ್ವಾ, ಒಂದು ವೇಳೆ ಇವಳು ಅತ್ತೆ ಹಾಗೇನೆ ಮೂಗಿನ ಅಂತ ಕೇಳಿದಾಗ ಅವ್ರ ಮಕ್ಕ ಮನಸ್ಸಿನ ವೇದನೆಯಿಂದ ಚಿಕ್ಕದಾಯಿತು. ಚಕ್ರವರ್ತಿ, ಈ ಹೆಣ್ಣಿಗೆ ಮಾತಾಡೋಕ್ಕೆ ಗೊತ್ತು, 9 ಸ್ತ್ರೀಗಳು ಮಾತಾಡಬೇಕಾಗಿದ್ದನ್ನು ಇವಳು ಒಬ್ಬಳೇ ಮಾತಾಡ್ಬಿಡ್ತಾಳೆ. ನಿಮ್ಮನ್ನು ದರ್ಶನ ಮಾಡಿದ್ದ ಶಾಕಿಂದ ಹಂಗೆ ನಿಂತುಬಿಟ್ಟಿದ್ದಾಳೆ ಅಂತ ಹೇಳಿದರು ಅನಿರುದ್ಧರು. ಹೌದು, ನನ್ನ ನೋಡಿದರೆ ಎಲ್ಲರೂ ಮೌನವಾಗಿ ನಿಂತುಬಿಡ್ತಾರೆ, ನನ್ನ ಹತ್ರ ಒಬ್ಬರು ಏನೂ ಹೇಳೋದಿಲ್ಲ ಅಂತಂದರು ಚಕ್ರವರ್ತಿ. ತಿರ್ಗಿ ಪೂಂಗುರುಳಿಯನ್ನು ನೋಡಿ, ಎಣ್ಣೆ, ಯುವರಾಜ ಅರುಳ್ಮೊಳಿವರ್ಮನನ್ನು ನೀನು ಕೊಂದಳಿಸ ಕಡಲಿಂದ ಕಾಪಾಡಿದೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಅದು ನಿಜವಾ ಅಂತ ಸುಂದರ ಸೋಳ ಕೇಳಿದರು. ಪೂಂಗುರುಳಿ ಯೋಚನೆ ಮಾಡಿ ಹೌದು ಪ್ರಭು, ಅದು ತಪ್ಪಾಗಿದ್ದರೆ ಅಂತ ಕೇಳಿದ್ಲು. ಚಕ್ರವರ್ತಿ ನಗಿದ್ರು. ಆ ನಗೆನ ಒಲಿ ಭಯಂಕರವಾಗಿತ್ತು, ಧ್ವನಿಸಿತ್ತು. ಭ್ರಮರಾಯರೇ, ಈ ಹೆಣ್ಣು ಹೇಳೋದನ್ನು ಕೇಳಿ ಅದು ತಪ್ಪಾಗಿದ್ದರೆ ಅಂತ ಅಂತಾಳೆ. ಯುವರಾಜನ ಉಸಿರನ್ನು ಇವಳು ಕಾಪಾಡಿದ್ದು ತಪ್ಪಾಗಿದ್ದರೆ ಅಂತ ಅಂತಾಳೆ. ನನ್ನ ಮಗ ಕಡಲಲ್ಲಿ ಮುಳುಗಿ ಸತ್ತಿರಬೇಕು ಅಂತ ನಾನು ಆಸೆ ಪಡ್ತೀನಿ ಅನಿಸುತ್ತೆ, ಅಂಥ ರಾಕ್ಷಸ ನಾನು ಅಂತ ಇವಳ ಹತ್ರ ಯಾರೋ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ. ನಾಡಿನ ಜನಗಳು ಎಲ್ಲರೂ ಹೀಗೆ ತಾನೇ ನನ್ನ ಬಗ್ಗೆ ಅಂದ್ಕೊಂಡಿದ್ದಾರಲ್ಲ ಅಂತ ಹೇಳಿ ಕೇಳಿದರು ಸುಂದರ ಸೋಳ. ಪ್ರಭು, ಇವಳು ಭಯದಿಂದ ಏನೋ ಹೇಳಿಬಿಟ್ಲು, ಅದನ್ನು ನೀವು ಕೇರ್ ಮಾಡಬೇಡಿ. ಹೆಣ್ಣೆ, ಯುವರಾಜರನ್ನ ನೀನು ಕಾಪಾಡಿದ್ದಕ್ಕೋಸ್ಕರ ಈ ಸೋಳ ನಾಡೇ ನಿನಗೆ ಕೃತಜ್ಞತೆ ಹೊಂದಿದೆ. ಚಕ್ರವರ್ತಿನೂ ತುಂಬ ಸಂತೋಷಗೊಂಡಿದ್ದಾರೆ. ಅದರಿಂದ ನೀನು ನಿನಗೆ ಬಹುಮಾನ ಬೇಕೋ ಅದನ್ನು ಕೇಳಿ ತಗೋಬೋದು. ಇವಾಗ ನಡೆದಿದ್ದೆಲ್ಲ ಚಕ್ರವರ್ತಿ ಹತ್ರ ವಿವರವಾಗಿ ಹೇಳು, ಭಯ ಪಡದೆ ಹೇಳು ಅಂತಂದರು. ಮೊದಲನೇ ಒಂದು ವಿಷಯವನ್ನು ಈ ಹೆಣ್ಣು ಹೇಳಿ, ಯುವರಾಜನ ಕಡಲಿನಿಂದ ಕಾಪಾಡಿದ್ದಾಗೆ ಹೇಳ್ತಾಳಲ್ಲ, ಅವನು ಯುವರಾಜ ತಾನೆ ಅಂತ ಇವಳಿಗೆ ಹೆಂಗೆ ಗೊತ್ತು, ಮುಂಚೆ ನೋಡಿದಲ್ಲ ಅಂತ ಹೇಳಿದರು ಚಕ್ರವರ್ತಿ. ಹೌದು ಪ್ರಭು, ಮುಂಚೆ ಈಳನಾಡಿಗೆ ಸೈನಿಕರ ಜೊತೆ ಯುವರಾಜ ಕಪಲಲ್ಲಿ ಹತ್ತಿದಾಗ ಕೆಲವು ಸತಿ ನೋಡಿದ್ದೀನಿ. ಒಂದು ಸತಿ ಯುವರಾಜ ನನ್ನನ್ನು ಸಮುದ್ರ ಕುಮಾರಿ ಅಂತ ಕರೆದಿದ್ದು ಉಂಟು ಅಂತ ಹೇಳಿದ್ಲು ಪೂಂಗುರುಳಿ. ಆಹಾ, ಈ ಹೆಣ್ಣಿಗೆ ಈಗ ತಾನೇ ಮಾತು ಬರ್ತಾ ಇದೆ ಅಂತಂದರು ಸುಂದರ ಸೋಳ ಚಕ್ರವರ್ತಿ. ಆಮೇಲೆ ಮುಖ್ಯಮಂತ್ರಿ ಆವಾಗ ಅವಳನ್ನ ಪದೇ ಕೇಳಿದ ಮೇಲೆ ಪೂಂಗುರುಳಿ ವಂದ್ಯತೆಯನ್ನು ಲಂಕೆಗೆ ಕರ್ಕೊಂಡೋಗಿದ್ದರಿಂದ ಯುವರಾಜರನ್ನು ನಾಗಪಟ್ಟಣದಲ್ಲಿ ಕೊಂಡೋಗಿ ಬಿಟ್ಟಿದ್ದ ತಕ್ಕ ಎಲ್ಲವನ್ನು ಹೇಳಿದ್ಲು. ಆದರೆ ಅನಿರುದ್ಧರು ಎಚ್ಚರಿಕೆ ಮಾಡಿದ್ದರಿಂದ ಮಂದಾಕಿನಿ ಬಗ್ಗೆ ಮಾತ್ರ ಏನೂ ಹೇಳಿಲ್ಲ. ಎಲ್ಲ ಕೇಳಿದ ಮೇಲೆ ಚಕ್ರವರ್ತಿ, ಹೆಣ್ಣೆ, ಸೋಳಕುಳಕ್ಕೆ ತುಂಬ ನೀನು ಹೆಲ್ಪ್ ಮಾಡಿದ್ಯಾ, ಅದಕ್ಕೆ ಸಮವಾಗಿ ನಾನು ಮಾಡಿದ್ದು ಏನೂ ಇಲ್ಲ. ಆದರೆ ಒಂದು ಕೇಳ್ತೀನಿ, ಹೇಳು, ಕೋಡಿಕರೆಯಲ್ಲಿ ಯುವರಾಜನ್ನ ಕರೆಸರಿಸಿದ ಮೇಲೆ ಇಲ್ಲಿ ಯಾಕೆ ಕರ್ಕೊಂಬಂದಿಲ್ಲ, ಯಾಕೆ ನಾಗಪಟ್ಟಣಕ್ಕೆ ಕರ್ಕೊಂಡೋಗಿದ್ಯಾ ಅಂತ ಕೇಳಿದರು. ಸ್ವಾಮಿ, ಯುವರಾಜ ತುಂಬ ಜ್ವರದಿಂದ ಪ್ರಜ್ಞೆ ತಪ್ಪಿದ್ರು, ಆದ್ದರಿಂದ ನಾಗಪಟ್ಟಣದ ಬುದ್ಧ ವಿಹಾರದಲ್ಲಿ ಒಳ್ಳೆ ವೈದ್ಯರುಗಳೆಲ್ಲ ಇದ್ದಾರೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿದ್ದೀವಿ. ಭಿಕ್ಷುಗಳು ಅವ್ರಿಗೆ ಚೆನ್ನಾಗೆ ಯುವರಾಜರ ಮೇಲೆ ತುಂಬ ಭಕ್ತಿ ಉಳ್ಳವರು, ಆದ್ದರಿಂದ
ಈ ಯುವರಾಜರನ್ನು ಅಂತಹ ಪರಿಸ್ಥಿತಿಯಲ್ಲಿ ಓಡದಲ್ಲಿ ತಾನೇ ಹತ್ತಿಸ್ಕೊಂಡು ಹೋಗೋಕ್ಕಾಗತ್ತೆ ಹೊರತು ಕುದುರೆ ಮೇಲೋ ಗಾಡಿನಲ್ಲೋ ಹತ್ತಿಸ್ಕೊಂಡು ಕಳ್ಸೋಕ್ಕಾಗಲ್ಲ. ಅಂಥ ಸಮಯ ಕೋಡಿಕೆರೆಯಲ್ಲಿ ಪಳುವಟರಿ ಇದ್ರಲ್ಲ, ಅವ್ರ ಹತ್ರ ಯಾಕೆ ಹೇಳಲಿಲ್ಲ? ಪೂಂಗುಳ್ಳಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಆಮೇಲೆ ಗಂಭೀರವಾದ ಧ್ವನಿಯಲ್ಲಿ, ಚಕ್ರವರ್ತಿ, ಪಳುವಟರಿಯರು ಯುವರಾಜರಿಗೆ ವಿರೋಧಿ ಅಂತ ದೇಶವೆಲ್ಲ ಗೊತ್ತಿದೆ. ಆ ಥರ ಇರುವಾಗ ಯುವರಾಜರನ್ನು ಪಳುವಟರಿಯರ ಹತ್ರ ಒಪ್ಪಿಸೋಕ್ಕೆ ಹೇಗೆ ನನಗೆ ಮನಸ್ಸು ಧೈರ್ಯ ಬರುತ್ತೆ ಅಂತ ಕೇಳಿದರು. ಹೌದು ಹೌದು, ನನ್ನ ಮಕ್ಕಳಿಗೆ ಪಳುವಟರಿಯರು ಮಾತ್ರನ ವಿರೋಧಿಗಳು, ನಾನು ಕೂಡ ವಿರೋಧಿ. ಲೋಗ ಹಂಗೆ ತಾನೇ ಅಂದ್ಕೊಂಡಿದ್ದೆ. ಅದು ಹೋಗಲಿ, ಮುಖ್ಯಮಂತ್ರಿ ನೆನ್ನೆ ಇಲ್ಲಿ ಹೊಡೆದಿದ್ದ ಬಿರುಗಾಳಿಯಲ್ಲಿ ನಾಗಪಟ್ಟಣದಲ್ಲಿ ಇನ್ನೂ ಚೆನ್ನಾಗೇ ಹೊಡೆದಿರತ್ತೆ ಅಲ್ವಾ? ಯುವರಾಜನಿಗೆ ತಿರ್ಗಾನು ಏನಾದರೂ ತಪ್ಪು ಕಷ್ಟ ಬರದೇ ಇರೋದಕ್ಕೆ ಇರಬೇಕಲ್ಲ ಅಂತ ಹೇಳಿ ನನ್ನ ಮನಸ್ಸು ತುಂಬ ಒದ್ದಾಡ್ತಾ ಇದೆ. ಪ್ರಭು, ಸೋಳನಾಡು ಅದೃಷ್ಟ ಮಾಡಿದ್ದ ನಾಡು. ಇವಾಗ ನಾಡಿನಲ್ಲಿ ಮಹತಾದ ಒಳ್ಳೆ ಯೋಗ. ಆದ್ದರಿಂದ ಸೋಳನಾಡು ಅದೃಷ್ಟ ಮಾಡಿದ್ದ ನಾಡನೇ. ಆದರೆ ನಾನು ದುರದೃಷ್ಟಶಾಲಿ ಆಯ್ತಲ್ವ ಬ್ರಹ್ಮರಾಯರೇ? ನಾನು ಕಣ್ಣನ್ನು ಮುಚ್ಚುವ ಒಳಗೆ ನನ್ನ ಮಕ್ಕಳನ್ನು ಒಂದು ಸತಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅಯ್ಯ, ಹಾಗೆಲ್ಲ ಮಾತಾಡಬೇಡಿ. ಇಂಥ ಮಗಳನ್ನು ಹೆತ್ತಿದ್ದ ನೀವು ನಿಮ್ಮ ಹಾಗೆ ಇರೋ ಭಾಗ್ಯಶಾಲಿಯರು. ಇವತ್ತೇ ಆಳುಗಳನ್ನು ಕಳಿಸಿರ್ತೀನಿ. ಯುವರಾಜರನ್ನ ಭದ್ರವಾಗಿ ಕರ್ಕೊಂಬರೋಕ್ಕೆ ನನ್ನ ಶಿಷ್ಯ ತಿರುಮಲೆಯನ್ನು ಕೂಡ ಕಳಿಸ್ತೀನಿ ಅಂತ ಹೇಳಿದರು ಮುಖ್ಯಮಂತ್ರಿ. ಆವಾಗ ತಾನೇ ಚಕ್ರವರ್ತಿ ಆಳ್ವಾರ್ಕಡಿಯನ ಮೇಲೆ ತನ್ನ ದೃಷ್ಟಿಯನ್ನು ಹಾಕಿದರು. ಆಹಾ, ಇವನು ಇಷ್ಟೊಂದು ಹೊತ್ತೂ ಇಲ್ಲೇ ನಿಂತಿದ್ನ. ಚಿಕ್ಕ ಪಳುವಟರಿಯರು ಇವನ ಬಗ್ಗೆ ತಾನೇ ಹೇಳಿದರು. ಪಳುವೂರು ಅರಮನೆ ಮದಿಲಿನಲ್ಲಿ ಹತ್ತಿ ದೂಕಿದವನು ಇವನು ತಾನೆ ಪ್ರಭು. ಅದಕ್ಕೆ ಸರಿಯಾದ ಕಾರಣ ಇದೆ. ಅದ್ರ ಬಗ್ಗೆ ನಾಳೆಗೆ ತಿಳಿಸೋಕ್ಕೆ ಅನುಮತಿ ಕೊಡಿ. ಮೊದಲೇ ತುಂಬ ನೀವು ಸೋತೋಗ್ಬಿಟ್ಟಿದ್ದೀರಾ ಅಂತ ಹೇಳಿದರು ಮುಖ್ಯಮಂತ್ರಿ. ಇಂಥ ಸಮಯದಲ್ಲಿ ಮಲಯಮ್ಮನ ಮಗಳನ್ನು ಕುಂದವಿನು ವಾನತಿನು ಚಕ್ರವರ್ತಿನ ಕೋಣೆ ಒಳಗೆ ಪ್ರವೇಶ ಮಾಡಿದರು. ಮುಖ್ಯಮಂತ್ರಿ, ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಚಕ್ರವರ್ತಿಗೆ ತುಂಬ ಆಯಾಸ ಉಂಟಾಗಬಾರ್ದು ಅಂತ ಹೇಳಿ ವೈದ್ಯರುಗಳು ಖಂಡಿತವಾಗಿ ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿ ಮಹಾರಾಣಿ ಹೇಳಿದರು. ಆಮೇಲೆ ಈ ಹೆಣ್ಣು ಚೆನ್ನಾಗೆ ಹಾಡ್ತಾಳಂತೆ. ಒಂದು ದೇವರ ಹಾಡನ್ನು ಕೇಳಿ ಚಕ್ರವರ್ತಿಗೆ ಗಾನ ಅಂದರೆ ತುಂಬ ಇಷ್ಟ ಅಂತಂದ್ಲು. ಆಗಲಿ ತಾಯಿ, ನನ್ನ ಶಿಷ್ಯ ಆಳ್ವಾರ್ಕಡಿಯನ್ನು ಪಾಸ್ರಗಳನ್ನು ಚೆನ್ನಾಗಿ ಆಡ್ತಾನೆ, ಅವನ್ನ ಹಾಡು ಕೇಳ್ತೀನಿ ಅಂತ ಹೇಳಿದರು ಮುಖ್ಯಮಂತ್ರಿ. ಪೂಂಗುಳ್ಳಿ ಕೂಟ್ರಾಯಿನವಾರು ವಿಲಕ್ಕ ಕಿಲೀರ್ ಅನ್ನುವ ಅಪ್ಪರ್ ದೇವರವನ್ನು ಹಾಡಿದರು. ಆಳ್ವಾರ್ಕಡಿಯಾನ್ ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಅಂತ ಹೇಳಿ ಒಂದು ಪಾಸುರವನ್ನು ಹಾಡಿದ. ಹಾಡುಗಳು ಶುರುವಾಗಿದ್ದ ತಕ್ಷಣ ಸುಂದರ ಸೋಳರು ಕಣ್ಣುಗಳನ್ನು ಮುಚ್ಚಿಕೊಂಡ್ರು. ಸ್ವಲ್ಪ ಹೊತ್ತಿಗೆಲ್ಲ ಅವ್ರ ಮುಖದಲ್ಲಿ ಶಾಂತಿನೂ ನೆಮ್ಮದಿನೂ ಕಾಣಿಸ್ಕೊಂಡಿತ್ತು. ಅವ್ರ ಉಸಿರು ನಿಧಾನವಾಗಿ ಒಂದೇ ಥರನೂ ಬಂದಿತ್ತು. ಒಳ್ಳೆ ನಿದ್ದೆಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು. ಕತ್ಲೆ ಆಗುವ ಸಮಯ ಆಗಿದ್ದರಿಂದ ದಾದಿ ಹೆಣ್ಣು ದೀಪವನ್ನು ಹತ್ತಿಸ್ಕೊಂಡು ಬಂದು ಇಟ್ಲು. ಮುಖ್ಯಮಂತ್ರಿ ಉಳ್ತಾದ ಎಲ್ಲರೂ ಆ ಕೋಣೆಯಿಂದ ಹೊರಗಡೆ ಬಂದರು. ಮಲೆಮಾನ್ ಮಗಳು ಮಾತ್ರ ಸ್ವಲ್ಪ ಹೊತ್ತು ಚಕ್ರವರ್ತಿ ಪಕ್ಕದಲ್ಲೇ ಇದ್ದಳು. ಪಕ್ಕದ ಕೋಣೆಯಲ್ಲಿ ಬಾಗಿಲಿಂದ ಕುಂದವಯ್ಯ ಅವಳನ್ನು ನೋಡಿ ಏನೋ ಸಿಗ್ನಲ್ ಮಾಡಿದ್ದರಿಂದ ಅವಳೂ ಎದ್ದು ಹೋದ್ಲು. ಆಮೇಲೆ ಆ ಕೋಣೆಯಲ್ಲಿ ಮೌನ ಕುಡಿಕೊಂಡಿತ್ತು. ಸುಂದರ ಸೋಳರ ಉಸಿರಾಡೋ ಶಬ್ದ ಮಾತ್ರ ಸಣ್ಣಕ್ಕೆ ಕೇಳ್ತಾ ಇತ್ತು. ಮುಂದಿನ ದಿನ ಮಧ್ಯರಾತ್ರಿಯಲ್ಲಿ ಸ್ವಲ್ಪನೂ ನಿದ್ದೆ ಬರದೇ ಇರೋ ಕಾರಣದಿಂದ ತುಂಬ ಸೋತೋಗಿದ್ದಿಂದನೂ ಪೂಂಗುಳ್ಳಿನ ಆಳ್ವಾರ್ಕಡಿಯನ್ನು ಆಡಿದ್ದ ತಮಿಳು ಪಾಸುರಗಳಿಂದನೂ ಇಂಪಿನಿಂದಾನು ಸುಂದರ ಸೋಳ ಆವತ್ತಿನ ಮುಸ್ಸಂಜೆ ಹೊತ್ತಲ್ಲಿ ನಿದ್ದೆಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಅವರ ನಿದ್ದೆಯಲ್ಲಿ ಒಳ್ಳೆ ಚೆನ್ನಾಗೇ ಶಾಂತಿ ಕುಡಿಕೊಂಡಿದ್ದ ನಿದ್ದೆಯಾಗಿ ಇಲ್ಲ. ಹಳೆಯ ನೆನಪುಗಳು, ಹೊಸ ನೆನಪುಗಳೂ, ನಿಜ ಘಟನೆಗಳೂ, ಕಲ್ಪನಾ ಘಟನೆಗಳನ್ನು ಕನಸಾಗಿ ಬಂದು ಅವ್ರನ್ನ ಒಂಥರ ವಿಚಿತ್ರವಾದ ಅನುಭವಗಳಿಗೆ ಉಂಟು ಮಾಡಿತ್ತು. ಶಾಂತಿ ಕುಡ್ಕೊಂಡಿದ್ದ ನೀಲಿ ಕಡಲಲ್ಲಿ ಅವ್ರನ್ನು ಪೂಂಗುಳ್ಳಿನ ಹಡಗಲ್ಲಿ ಹೋಗ್ತಾ ಇದ್ದಾರೆ. ಪೂಂಗುಳ್ಳಿ ಹಡಗನ್ನು ತಳ್ಕೊಂಡೆ ಕಡಲಿನ ಓಂಗಾರ ಶ್ರುತಿಗೆ ಒಪ್ಪೋ ಹಾಗೆ ಒಂದು ಗೀತ ಹಾಡ್ಕೊಂಡು ಬಂದಳು. ಸೋರ್ವು ಕೊಳ್ಳಾದೆ ಮನಮೇ ಉನದ ಆರ್ವಮೆல்லாம் ஒரு நாள் பூரணமாகும், காரில் மூடிய நீளிரவின் பின்னர் காலை மலர்தரும் கண்டனே அன்று, தாரிணி சிலிர்க்கும் தாமரை சிரிக்கும் ಆಲಿಕುಲಂ ಕಳಿக்கும் ಅರುಣನ್ ಉದಿಪಾನ್ ಅಂತ ಹೇಳಿ ಈ ಥರ ಗೀತವನ್ನು ಕೇಳಿ ಸುಂದರ ಸೊಳ್ಳರು ಪುಳಕಾಂಗಿತ ಹಾಕೊಂಡ್ರು. ಅವ್ರ ಮನಸ್ಸಿನಲ್ಲಿ ಕುಡ್ಕೊಂಡಿದ್ದ ಟೈರ್ಡ್ನೆಸ್ ಎಲ್ಲ ಹೋಗಿ ಉತ್ಸಾಹ ಬಂದುಬಿಡ್ತು. ಇನ್ನೂ ಹಾಡು ಅಂತ ಪೂಂಗುಳ್ಳಿಯನ್ನು ಹೇಳ್ತಾನೇ ಇದ್ದರು. ಆಳ್ಕಡಲಲ್ಲಿ
ತೇಲ್ತಾ ಹಡಗು ಹೋಗ್ತಾ ಇತ್ತು. ದಿಢೀರಂತ ಕತ್ತಲೆ ಸುತ್ಕೊಂಡ್ಬಿಡ್ತು. ದೊಡ್ಡ ಗಾಳಿ ಹೊಡೆಯೋಕ್ಕೆ ಶುರು ಮಾಡಿತ್ತು. ಸ್ವಲ್ಪ ಮುಂಚೆ ಶಾಂತಿಯಾಗಿದ್ದ ಕಡಲಲ್ಲಿ ಒಳ್ಳೆ ಮೌಂಟನ್ ಥರ ಅಲೆಗಳು ಎದ್ದು ಎದ್ದು ಬಿದ್ದಿತ್ತು. ತೊಟ್ಲೆ ಆಡೋದು ಥರ ಸ್ವಲ್ಪ ಮುಂಚೆ ಆಡ್ತಾ ಇದ್ದಿದ್ದ ಹಡಗು ಇವಾಗ ಮೇಘಮಂಡಲವನ್ನು ಹತ್ತಿಸಿ ಅದಲ ಪಾದಾಳದಲ್ಲಿ ಬಿದ್ದು ತತ್ತರಿಸಿತು. ಹಡಗಲ್ಲಿ ಇದ್ದಿದ್ದ ಹಾಯಿಮಾರ್ಗಳೆಲ್ಲ ಹಾಯಿಗಳು ಪಾಯಿಗಳು ಚುಕ್ಕು ನೂರಾಗಿ ಕಿತ್ಕೊಂಡು ಗಾಳಿಯಲ್ಲಿ ಒಡ್ಕೊಂಡು ಹೋಗ್ತಾ ಇತ್ತು. ಆದ್ರೂ ಹಡಗು ಮಾತ್ರ ಕೌಚದೆ ಹೇಗನ್ನೋ ಸಮಾಳಿಸ್ಕೊಂಡಿತ್ತು. ಆವಾಗೆಲ್ಲ ಪೂಂಗುಳ್ಳಿ ಹಡಗು ಬಿಡುವನ್ನ ಸಾಮರ್ಥ್ಯವನ್ನು ಸುಂದರ ಸೋಳ ಚಕ್ರವರ್ತಿ ನೋಡಿ ಸಂತೋಷ ಪಡ್ತಾಯಿದ್ರು. ಗಾಳಿ ಬಂದಿದ್ದ ಬೇಗವನ್ನು ಹಾಗೆ ಟಕ್ ಅಂತ ನಿಂತುಬಿಡ್ತು. ಕಡಲಿನ ಗೊಂದಲ ಬರ್ತಾ ಬರ್ತಾ ಕಮ್ಮಿ ಆಯಿತು. ತಿರುಗಾನು ಹಳೆ ಥರ ಶಾಂತಿ ಉಂಟಾಯಿತು. ಕೆಳಗಡೆ ದಿಸೆಯಲ್ಲಿ ಆಕಾಶದಲ್ಲಿ ಅರುಣೋದಯ ಉಂಟಾಗುವ ಅರಿಗುರಿಗಳು ಕಾಣಿಸ್ಕೊಂಡಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ಚಿನ್ನದ ಸೂರ್ಯ ಉದಯವಾದ. ಕಡಲಿನ ನೀರನ್ನು ಹೊಮ್ಮಣ್ಣದ ಹಾಗೆ ಇತ್ತು. ದಗದಗ ಅಂತ ಅನಿಸಿತ್ತು. ಸ್ವಲ್ಪ ದೂರದಲ್ಲಿ ಹಸಿರಾಗಿದ್ದ ತೆಂಗಿನ ತೋಪುಗಳಲ್ಲಿ ಅಲ್ಲಿ ಸುತ್ತಿದ್ದ ಐಲ್ಯಾಂಡ್ಗಳೆಲ್ಲ ಕಾಣಿಸ್ಕೊಂಡಿತ್ತು. ಆ ದೀಪಕಲ್ಪಗಳಿಂದ ಪುಳ್ಳಿನಗಳು ಅಂದರೆ ಹಕ್ಕಿಗಳು ಮಧುರವಾದ ಧ್ವನಿಗಳಲ್ಲಿ ರಾಗ ಹಾಡ್ತಾ ಇತ್ತು. ಈಳನಾಡಿನ ಕರೆಯೋರ ಇದ್ದಿದ್ದ ಐಲ್ಯಾಂಡ್ಗಳಲ್ಲಿ ಎಲ್ಲ ಅವು ಅಂತ ಹೇಳಿ ಸುಂದರ ಸರಳರು ಅಂದ್ಕೊಂಡ್ರು. ಆಮೇಲೆ ಅದರಲ್ಲಿ ಒಂದು ದೀಪಗರ್ಭದಲ್ಲಿ ತಾನೆ ಮುಂಚೆ ಒಂದು ಜನ್ಮದಲ್ಲಿ ಅವರು ಮಂತಾಗಿನಿಯನ್ನು ಮೀಟ್ ಮಾಡಿದರು ಅನ್ನೋ ನೆನಪು ಬಂತು. ಆ ದೀಪಗರ್ಭನ ಹೆಸರಲ್ಲಿ ನೋಟವನ್ನು ಇಟ್ಕೊಂಡೆ. ಪೂಂಗುಳ್ಳಿ, ಕೊನೆಯಾಗಿ ನನ್ನನ್ನು ಸ್ವರ್ಗಲೋಕಕ್ಕೆ ಕೊಂಡು ಬಂದು ಸೇರಿಸ್ಬಿಟ್ಟಿಯಲ್ವಾ, ನಿನಗೆ ನಾನು ಯಾವುದರಲ್ಲಿ ಕೃತಜ್ಞತೆಯಲ್ಲಿ ಹೇಳ್ತೀನಿ ಅಂತಂದ್ಲು. ಪೂಂಗುಳ್ಳಿ ಏನು ಆನ್ಸರ್ ಹೇಳದೇ ಇದ್ದಿದ್ದು ನೋಡಿ ಅವಳು ಪಕ್ಕ ತಿರುಗಿದ್ರು. ಹಾಗೆ ಸ್ತಂಭಿತವಾಗಿ ನಿಂತುಬಿಟ್ರು. ಯಾಕೆಂದರೆ ಹಡಗಲ್ಲಿ ಇನ್ನೊಂದು ಪಕ್ಕದಲ್ಲಿ ಇದ್ದವಳು ಪೂಂಗುಳ್ಳಿ ಅಲ್ಲ, ಅವಳು ಮಂದಾಗಿನಿ. 30 ವರ್ಷಕ್ಕೆ ಮುಂಚೆ ಹೇಗಿದ್ಲೋ ಹಾಗೆಯೇ ಇವತ್ತು ನಿಂತಳು. ಕೆಲವು ನಿಮಿಷ ಕಾಲ ಹಂಗೆ ನಿಂತುಬಿಟ್ಟು, ಮಂದಾಗಿನಿ ನೀನೇ, ನಾನು ನಿಜವಾಗ್ಲೂ ನೀನೇನಾ? ಪೂಂಗುಳ್ಳಿ ಥರ ಬೇರೆ ರೂಪ ಕೊಂಡು ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಬಂದವಳು ನೀದಾನ ಅಂತಂದರು. ಅವ್ರು ಮಾತಾಡೋದು ಅವಳಿಗೆ ಕಿವಿ ಕೇಳೋದು ಅಂತ ಹೇಳಿ ನೆನಪು ಬಂತು. ಆದ್ರೂ ಅವರ ತುಟಿಗಳ ಮೂಮೆಂಟ್ಸಿಂದ ಅವರು ಹೇಳುವುದು ಏನು ಅನ್ನೋದನ್ನು ತಿಳ್ಕೊಂಡ ಹಾಗೆ ಮಂದಾಗಿನಿ ನಗೆ ಮಾಡಿದ್ಲು. ಅವಳನ್ನು ಕಂಡಳು. ಅವಳು ಹತ್ತಿರದಲ್ಲಿ ಹೋಗೋದಕ್ಕೋಸ್ಕರ ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಿದರು. ಆದರೆ ಅವರಿಂದ ಎದ್ಕೊಳ್ಳೋಕ್ಕಾಗಲಿಲ್ಲ. ಅವ್ರ ಕಾಲುಗಳು ಜೀವ ಇಲ್ಲದೆ ಹೋಗ್ಬಿಟ್ಟಿದೆ ಅಂತ ನೆನಪು ಬಂತು. ಮಂದಾಗಿನಿ, ನಾನು ಬಂದು ರೋಗಿಯಾಗಿಬಿಟ್ಟಿದ್ದೀನಿ. ನಿನ್ನ ಹತ್ರ ನನ್ನಿಂದ ಬರೋಕ್ಕಾಗಲಿಲ್ಲ. ನೀನು ತಾನೇ ನನ್ನ ಹತ್ರ ಬರಬೇಕು. ಇದು ನೋಡು ಮಂದಾಗಿನಿ, ಇನ್ನು ಒಂದು ಸತಿ 3 ಲೋಕಕ್ಕೂ ಚಕ್ರವರ್ತಿಯಾಗಿ ನನ್ನನ್ನು ಯಾರಾದರೂ ಪಟ್ಟ ಕಟ್ಟೋದು ಇದ್ದರೆ, ನನ್ನ ಯಾರನ್ನು ಕರೆದ್ರೂ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ಈ ಏಳನಾಡಿನಲ್ಲಿ ಪಕ್ಕದಲ್ಲಿ ಇರುವ ದೀಪಗರ್ಭಗಳಿಗೆ ನಾವು ಹೋಗೋದು ಬೇಡ. ಇಲ್ಲಿ ಯಾರಾದರೂ ಬಂದುಕೊಂಡೇ ಇರ್ತಾರೆ. ಹಡಗನ್ನು ಮಧ್ಯೆ ಕಡಲಲ್ಲಿ ಬಿಡು. ತುಂಬ ದೂರ 7 ಕಡಲಲ್ಲಿ ದಾಟಿ ಹೋಗಿ ಆ ಕಡೆ ಇರುವ ದಿವಾಂತರಕ್ಕೆ ನಾವು ಹೋಗ್ಬಿಡೋಣ ಅಂತ ಹೇಳಿದರು ಸುಂದರ ಸೋಳ. ಅವರು ಹೇಳಿದ್ದೆಲ್ಲ ತಿಳ್ಕೊಂಡವಳು. ಹಾಗೆ ಮಂದಾಗಿನಿ ನಗೆ ಮಾಡಿದಳು. ಕಾವೇರಿ ನದಿಯಲ್ಲಿ ರಾಜಹಂಸದ ಹಾಗೆ ಅಲಂಕರಿಸಿದ್ದ ಸಿಂಗಾರದ ಹಡಗಲ್ಲಿ ಸುಂದರ ಸೋಳ ಚಕ್ರವರ್ತಿನೂ ಅವರದ್ದು ಪಟ್ಟದ ರಾಣಿನೂ ಮಕ್ಕಳನ್ನು ಉಲ್ಲಾಸ ಪ್ರಯಾಣ ಮಾಡಿಕೊಂಡು ಹೋದರು. ಕಾನ ವಿದ್ಯೆಯಲ್ಲಿ ಚೆನ್ನಾಗೇ ಗೊತ್ತಿರೋರು ಎಲ್ಲ ಅವ್ರನ್ನೇ ಗೊತ್ತಿಲ್ಲದೆ ಅವರು ಹಾಡ್ತಾಯಿದ್ರು. ಸುಂದರ ಸೋಳ ಗಾನ ಇಂಪಲ್ಲಿ ಮೈಮರೆಸಿ ಹೋಗಿ ಕಣ್ಣುಗಳನ್ನು ಮುಚ್ಕೊಂಡಿದ್ರು. ದಿಢೀರಿಂದ ಅಯ್ಯೋ ಅಯ್ಯೋ ಅಂತ ಹೇಳಿ ಕೂಗಿದ್ದನ್ನು ಕೇಳಿ ಕಣ್ಣು ಬಿಟ್ಟು ನೋಡಿದರು. ಮಗುನ ಕಾಣಲಿಲ್ವಲ್ಲ, ಅರಳುಮುಳ್ಳಿನ ಕಾಣಲಿಲ್ವಲ್ಲ ಅಂತ ಹೇಳಿ ಎಲ್ಲ ಧ್ವನಿಗಳು ಹೇಳಿತ್ತು. ಸುಂದರ ಸೋಳ ಹಂಗೆ ಆಶ್ಚರ್ಯವಾಗಿ ಸುತ್ತಮುತ್ತ ನೋಡಿದ್ರು. ಕಾವೇರಿಯ ಪ್ರವಾಹದಲ್ಲಿ ಅವರ ಮಗು ಅರಳುಮುಳಿಯನ್ನು ಯಾರೋ ಒಂದು ಸ್ತ್ರೀ ಕೈಯಿಂದ ಹಿಡ್ಕೊಂಡು ನೀರಿನಲ್ಲಿ ಅಮುಕಿ ಕೊಲ್ಲಕ್ಕೆ ನೋಡ್ತಾ ಇದ್ಲು. ಹೇಳೋಕ್ಕಾಗದೆ ಎಷ್ಟೋ ಭಯಂಕರವನ್ನು ಹೊಂದಿದ್ದ ಸುಂದರ ಸೋಳರು ಕಾವೇರಿ ಪ್ರವಾಹದಲ್ಲಿ ದೂಕಕ್ಕೆ ಜಂಪ್ ಮಾಡೋಕ್ಕೆ ಅಂದ್ಕೊಂಡ್ರು. ಅಂಥ ಸಮಯ ಆ ಸ್ತ್ರೀಯನ ಮುಖ ಅವ್ರಿಗೆ ಗೊತ್ತಾಯಿತು. ಅದು ವಿಕಾರವನ್ನು ಹೊಂದಿದ್ದ ಮಂದಾಗಿನಿನ ಮುಖ ಅಂತ ತಿಳ್ಕೊಂಡ್ರು. ತಕ್ಷಣ ಅವ್ರ ಮೈಯಲ್ಲಿ ಜೀವಶಕ್ತಿ ಇಲ್ಲದೆ ಇರುವ ಜಡ ಹಾಗೆ ಆಗ್ಬಿಡ್ತು. ನೀರಲ್ಲಿ ದೂಕಕ್ಕೆ ಹೋದವರು ಆ ಹಡಗಿನಲ್ಲಿ ದಡಾಲ್ ಅಂತ ಬಿದ್ದರು. ಹಡಗಿನಲ್ಲಿ ಬಿದ್ದಿದ್ದ ಶಾಕಿನಿಂದಾನೆ ಏನೋ ಸುಂದರ ಸೋಳರು ಮಲಗಿದ್ದ ಕನಸನ್ನು ಒಂದು ಕಾಲದಲ್ಲಿ ಹೋಯಿತು.
ಬಿರುಗಾಳಿ ಮಳೆ ಕಾರಣದಿಂದ ಯಾವಾಗಲೂಕ್ಕಿಂತ ತುಂಬ ಥಂಡಿಯಾಗಿ ಇದ್ದಿದ್ದ ಅಂಥ ಸಮಯದಲ್ಲಿ ಅವ್ರ ದೇಹವೆಲ್ಲ ಬೆವರಿತು. ಇಂಥ ಹೊತ್ತನ್ನು ಕಂಡಿದ್ದ ದೃಶ್ಯಗಳಿಂದ ಎಲ್ಲ ಕನಸಿನಲ್ಲಿ ಕಂಡಿದ್ದು ಅನ್ನೋದನ್ನು ಅಂದ್ಕೊಂಡಾಗ ಅವರ ಮನಸ್ಸಿನಿಂದ ಒಂದು ದೊಡ್ಡ ಭಾರವನ್ನು ಎತ್ತಿದ ಹಾಗೆ ಸಮಾಧಾನ ಉಂಟಾಯಿತು. ಎದುರೇ ನೋಡಿದ್ರು, ಕೋಣೆಯಲ್ಲಿ ಯಾರೂ ಇರಲಿಲ್ಲ, ದೀಪ ಮಾತ್ರ ಉರಿತಾ ಇತ್ತು. ಕೆಳಗಡೆ ತಾವು ನಿದ್ದೆ ಮಾಡಿದ್ದರಿಂದ ಪಕ್ಕದ ಕೋಣೆಯಲ್ಲಿದ್ದಾರೆ ಅನಿಸುತ್ತೆ. ಕೈ ತಟ್ಟಿ ಕರೆಯೋಣ ಅಂತ ಅಂದ್ಕೊಂಡ್ರು. ಸ್ವಲ್ಪ ಹೋಗಲಿ, ಕನಸಿನ ದೃಶ್ಯ ದಿಂದ ಬಂದಿದ್ದ ಶಾಕು ಹೋಗಲಿ ಅಂತ ಅಂದ್ಕೊಂಡ್ರು. ಆವಾಗ ಮೇಲೆ ಮಚ್ಚಲಿಂದ ಏನೋ ತುಂಬ ಸಣ್ಣವಾದ ಶಬ್ದ ಕೇಳಿತ್ತು. ಅದು ಏನಾಗಿರುತ್ತೆ ಅಂತ ಹೇಳಿ ಮುಖವನ್ನು ಸ್ವಲ್ಪ ತಿರುಗಿಸಿ ಸದ್ದು ಬಂದ ದಿಕ್ಕನ್ನು ನೋಡಿದ್ರು. ಮೇಲು ಮಚ್ಚನ್ನು ಪಿಲ್ಲರನ್ನು ಹಿಡ್ಕೊಂಡು ಆ ಕೊನೆಯಿಂದ ಒಂದು ರೂಪ ಇಳಿದು ಬರೋ ಹಾಗೆ ಅನಿಸಿತ್ತು. ಇಷ್ಟರಲ್ಲಿ 31ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 32. ಸುಂದರ ಸೋಳರು ತುಂಬ ಆಶ್ಚರ್ಯಪಟ್ಟರು. ಮೇಲೆ ಮಾಡದಿಂದ ಆ ಥರ ಪಿಲ್ಲರ್ಗಳು ಸೈಡಿಂದ ಯಾರು ಇಳಿದು ಬರ್ತಾ ಇದ್ದಾರೆ, ಯಾತಕ್ಕೋಸ್ಕರ ಬರಬೇಕು, ಎಷ್ಟೊತ್ತು ಕಂಡಿದ್ದ ಕನ್ಫ್ಯೂಸ್ ಆದ ಕನಸುಗಳು ನೆನಪಿಗೆ ಬಂತು. ಇದನ್ನು ಕನಸಿನಲ್ಲಿ ಕಾಣೋ ಒಂದು ದೃಶ್ಯನ ಇನ್ನೂ ನಾವು ನಿದ್ದೆಯಿಂದ ಚೆನ್ನಾಗಿ ಎದ್ದಿಲ್ವ? ಇಂಥ ಸಂದೇಹವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಸುಂದರ ಸೋಳ ತಿರ್ಗನ್ನು ಕಣ್ಣುಗಳನ್ನು ಮುಚ್ಚಿಕೊಂಡ್ರು. ಒಂದು ನಿಮಿಷ ಕಾಲ ಆ ಥರ ಇದ್ದುಬಿಟ್ಟು ಕಣ್ಣುಗಳನ್ನ ಚೆನ್ನಾಗಿ ತೆಗೆದು ಆ ರೂಪ ಇಳಿದು ಬಂದಿದ್ದ ದಿಕ್ಕನ್ನು ನೋಡಿದ್ರು. ಅಲ್ಲಿ ಇವಾಗ ಏನೂ ಇಲ್ಲ. ಆಹಾ, ಆ ದೃಶ್ಯ ಬರೀ ಭ್ರಮೆಯಾಗೇ ಇರಬೇಕು. ಅದನ್ನು ಅವರು ನಿದ್ದೆ ಮಾಡೋದಕ್ಕೆ ಮುಂಚೆ ನಡೆದಿದ್ದೆಲ್ಲ ಜ್ಞಾಪಕ ಮಾಡಿಕೊಂಡ್ರು. ಮುಖ್ಯಮಂತ್ರಿನೂ ಅವರ ಶಿಷ್ಯನೂ ಇಂಪಾದ ಧ್ವನಿಯಲ್ಲಿ ಹಾಡಿದ್ದ ತ್ಯಾಗವಟಂಗರನ ಮಗಳನ್ನು ತಾವು ನಿದ್ದೆ ಮಾಡಿದ ಮೇಲೆ ಹೋಗ್ಬಿಟ್ಟಿದ್ದಾರೆ ಅನಿಸತ್ತೆ. ಮಲೆಮಾನ್ ಮಗಳನ್ನು ದಾದಿ ಅವ್ರುಗಳು ಯಾವಾಗಲೂ ಥರ ಪಕ್ಕದ ಕೋಣೆಯಲ್ಲಿ ಕಾದಿರ್ತಾರೆ ಅನಿಸತ್ತೆ. ತಮ್ಮ ಪ್ರೀತಿಯಾದ ಮಗಳನ್ನು ಅವ್ರಗಳ ಜೊತೆ ಇದ್ದಿದ್ದಾಳೆ ಅನಿಸತ್ತೆ. ಕುಂದವೆ ಬಗ್ಗೆ ಮುಖ್ಯಮಂತ್ರಿ ಹತ್ರ ತಪ್ಪು ಹೇಳಿದ್ದನ್ನು ಚಕ್ರವರ್ತಿ ನೆನೆಸ್ಕೊಂಡು ಸ್ವಲ್ಪ ವ್ಯಸನಪಟ್ಟರು. ಕುಂದವೈ ತುಂಬ ಬುದ್ಧಿವಂತಳು, ಮುಂದಾಲೋಚನೆಯನ್ನು ಹೊಂದಿದವಳು. ರಾಜ್ಯದಲ್ಲಿ ಕನ್ಫ್ಯೂಷನ್ ಬರದೇ ಇರೋದಕ್ಕೋಸ್ಕರ ಯುವರಾಜನನ್ನು ನಾಗಪಟ್ಟಣದಲ್ಲಿ ಇರೋ ಹಾಗೆ ಮಾಡಿದ್ದಾಳೆ. ಅದ್ರ ಬಗ್ಗೆ ತಪ್ಪಾಗಿ ಅಂದ್ಕೊಂಡಿದ್ದು ತಮ್ಮ ತಪ್ಪು. ತಮ್ಮ ಬುದ್ಧಿ ಸರಿಯಾದ ಕೆಲಸದಲ್ಲಿ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ಕೆಲವು ಕಾಲದವಾಗಿ ಸುಂದರ ಸೋಳರಿಗೆ ಗೊತ್ತಿತ್ತು. ಆಮೇಲೆ ಎಳೆ ಪ್ರಾಟಿಯ ಹೆಸರಲ್ಲಿ ಕೋಪಿಸ್ಕೊಳ್ಳೋದ್ರಲ್ಲಿ ಏನು ಲಾಭ? ಯಾವುದನ್ನು ಅವಳ ಯೋಚನೆ ಹಾಗೆ ಮಾಡೋದನ್ನೇ ಒಳ್ಳೆಯದು. ಇವಾಗ ಮುಖ್ಯವಾಗಿ ಮಾಡಬೇಕಾಗಿದ್ದು ನಾಗಪಟ್ಟಣದಿಂದ ಯುವರಾಜನನ್ನು ಕರ್ಕೊಂಬರ್ಬೇಕಾಗಿತ್ತು. ದೇವರೇ, ಬಿರುಗಾಳಿಯಿಂದ ಅವನಿಗೆ ಯಾವ್ದಾದ್ರು ಅಪಾಯನೂ ಬರದೇ ಇರಬೇಕಲ್ಲ. ತಕ್ಷಣ ಕುಂದವೈ ಹತ್ರ ಇದ್ರ ಬಗ್ಗೆ ಕೇಳಬೇಕು. ಪಕ್ಕದ ಕೋಣೆಯಲ್ಲಿ ಇರುವವರುಗಳನ್ನು ಕರೆಯೋದಕ್ಕೆ ಸುಂದರ ಸೋಳರು ಕೈಯನ್ನು ತಟ್ಟಕ್ಕೆ ಅಂದ್ಕೊಂಡ್ರು. ಆದರೆ ಇದೇನು, ತಮ್ಮ ತಲೆ ಹತ್ರ ಯಾರೋ ನಡೆಯೋ ಥರ ಅನಿಸುತ್ತಲ್ವ? ಆದರೆ ಕಾಲಿನ ಹೆಜ್ಜೆ ತುಂಬ ಸಣ್ಣಕ್ಕೆ ಬೆಕ್ಕು, ಹುಲಿ ಮುಂತಾದ ಮೃಗಗಳು ನಡೆಸೋ ಹಾಗೆ ನಡೀತಾ ಇದೆಯಲ್ಲ, ಆ ಥರ ಕೇಳ್ತಾ ಇದೆ. ಯಾರಾಗಿರ್ಬೋದು? ಒಂದು ವೇಳೆ ಮಲಿಮಾನ್ ಮಗಳ ಅಥವಾ ತಮ್ಮ ಮಗಳ ದಾದಿ ಹುಡುಗಿನ ಅಂತ ತಮ್ಮ ನಿದ್ದೆಯನ್ನು ಕೆಡಿಸ್ಬಾರ್ದು ಅಂತ ಹೇಳಿ ಅಷ್ಟು ಮೆತ್ತಗೆ ಅವರು ನಡೀತಾ ಇದ್ದಾರೆ. ಯಾರದು ಅಂತ ಹೇಳಿ ಮೆತ್ತಗೆ ಧ್ವನಿಯಲ್ಲಿ ಸುಂದರ ಸೋಳರು ಕೇಳಿದರು. ಅದಕ್ಕೆ ಜವಾಬಿಲ್ಲ. ಯಾರದು? ಇಲ್ಲಿ ನನ್ನ ಮುಂದೆ ಬಾ ಅಂತ ಸ್ವಲ್ಪ ಜೋರಾದ ಧ್ವನಿಯಲ್ಲಿ ಹೇಳಿದರು. ಅದಕ್ಕೂ ಏನೂ ಅನಿಸಿರಲಿಲ್ಲ. ಸುಂದರ ಸೋಳರಿಗೆ ಒಂದು ಯೋಚನೆ ಉಂಟಾಯಿತು. ಅದು ಅವರಿಗೆ ಕನ್ಫ್ಯೂಷನನ್ನು, ದಿಗಿಲನ್ನು ಉಂಟು ಮಾಡಿತ್ತು. ಒಂದು ವೇಳೆ ಅವಳಾಗಿರ್ಬೋದು, ಅವಳ ಆವಿಯಾಗಿರ್ಬೋದು. ಕನಸಿನಲ್ಲಿ ಬಂದಿದ್ದ ಕ್ರಾಯತಾಗಿ ಇವಾಗ ಸೀದಾನು ಬಂದುಬಿಟ್ಟಿದ್ದಾಳ. ಮಧ್ಯರಾತ್ರಿ ಅಲ್ವಾ ಆಡೆ ಆಭರಣಗಳ ಭೂಷಿತೆಯಾಗಿ ಬಂದು ತನ್ನನ್ನು ಹಿಂಸೆ ಮಾಡೋದು ಅಭ್ಯಾಸ. ಇವಾಗ ಮುಸ್ಸಂಜೆಯಲ್ಲೇ ಬಂದುಬಿಟ್ಲ ಅಲ್ಲ? ಒಂದು ವೇಳೆ ಮಧ್ಯರಾತ್ರಿ ಆಗ್ಬಿಡ್ತಾ? ಅಷ್ಟೊತ್ತು ನಿದ್ದೆ ಮಾಡಿಬಿಟ್ಟುವ. ಆದ್ದರಿಂದ ತಾನೇ ಒಂದು ವೇಳೆ ಮಲೆಮಾನ್ ಮಗಳನ್ನು ತಮ್ಮ ಕುಮಾರಿನೂ ಇಲ್ಲಿ ಇಲ್ವೋ, ದಾದಿ ಹೆಣ್ಣುಗಳನ್ನು ನಿದ್ದೆ ಮಾಡಿಬಿಟ್ರು. ಅಯ್ಯೋ, ಅವ್ರುಗಳು ಯಾಕೆ ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋದ್ರು? ಇಂಥ ಪಾದಗಿ ಕರೆಯರ ಮಗಳು ಆಗಿದ್ದರೆ ನನ್ನಲ್ಲಿ ಸುಮ್ಮನೆ ಬಿಡಲ್ವಲ್ಲ. ಮನಸ್ಸೆಲ್ಲ ಒಂಥರ ಹುಕ್ಕಿ ಹುಚ್ಚು ಬರೋ ಥರ ಮಾಡದೆ ಹೋಗಲ್ವಲ್ಲ. ಅಯ್ಯೋ ಪಾಪಿ ಚಂಡಾಳಿ, ನಿಜವಾಗಿ ನೀನಾಗಿದ್ದರೆ ನನ್ನ ಮುಂದೆ ಬಂದು
ತೊಲಗು. ಯಾಕೆ ನನ್ನನ್ನು ಈ ಥರ ಎಲ್ಲ ಹಿಂಸೆ ಮಾಡ್ತೀಯೋ, ಆ ಥರ ಏನೇನು ಹಿಂಸೆ ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನೆಲ್ಲ ಮಾಡಿಬಿಟ್ಟು ಹೋಗು. ಯಾಕೆ ನಾನು ನೋಡೋಕ್ಕೆ ಆಗದೆ ಇರುವ ನನ್ನ ತಲೆ ಮಾಟಲ್ಲಿ ಅಲ್ಲಿ ಇಲ್ಲಿ ನಡೆದು ನನ್ನ ಪ್ರಾಣನನ್ನು ಕಿತ್ತಾಡ್ತಾ ಇದೆಯಾ? ಮುಂಚೆ ಬಾ, ರಕ್ತ ಬಲಿ ಕೇಳೋದಕ್ಕೋಸ್ಕರ ಬಂದಿದೆಯಾ? ಬಾ ಬಾ, ನೀ ತಾನೇ ಮಡಿಯಲ್ಲಿ ಕತ್ತಿ ಇಟ್ಕೊಂಡಿರ್ತೀಯಲ್ವಾ? ಹುಲಿ ಕರಡುಗಳನ್ನು ಕೊಂದಿದ್ದ ಅದೇ ಕತ್ತಿಯಿಂದ ನನ್ನನ್ನು ಕೊಂದಾಕ್ಬಿಟ್ಟು ಹೋಗ್ಬಿಡು. ನನ್ನ ಮಕ್ಕಳನ್ನು ಮಾತ್ರ ಏನು ಮಾಡಬೇಡ. ನಾನು ಮಾಡಿದ ತಪ್ಪಕ್ಕಾಗಿ ಅವ್ರುಗಳನ್ನು ಸೇರಿ ತೀರಿಸ್ಕೊಬೇಡ. ಅವ್ರುಗಳು ನಿನಗೆ ಏನು ದ್ರೋಗನೂ ಮಾಡಿಲ್ಲ ಕಣೆ. ನಾನು ತಾನೇ ನಿನಗೆ ದ್ರೋಗ ಮಾಡಿದ್ದೀನಿ. ಲೈಟ್ ಹೌಸ್ ಕೊನೆಯಿಂದ ಅತ್ತಿ ಕಡಲಲ್ಲಿ ಬಿದ್ದು ಸಾಯೋ ಹಾಗೆ ನಾನಾ ಹೇಳಿದ್ದೀನಿ. ನೀನೇ ಮಾಡಿದ್ದ ಅಂಥ ಘೋರವಾದ ಕಾರ್ಯಕ್ಕೆ ನನ್ನನ್ನೇ ಆತಕ್ಕೋಸ್ಕರ ಹಿಂಸೆ ಮಾಡ್ತೀಯ? ಸುಂದರ ಸೋಳ ತಮ್ಮ ತಲೆ ಹತ್ತಿರ ತುಂಬ ಸಮೀಪದಲ್ಲಿ ಒಂದು ರೂಪ ಬಂದು ನಿಲ್ಲುವುದನ್ನು ಫೀಲ್ ಮಾಡಿದ್ರು. ದಿಗಿಲಿಂದ ಅವ್ರ ಮೈ ನಡುಗಕ್ಕೆ ಶುರುವಾಯಿತು. ಹೊಟ್ಟೆಯಿಂದ ಕರುಳು ಕಿತ್ಕೊಂಡು ಮೇಲೆ ಬಂದು ಗಂಟ್ಲನ್ನು ಸಿಕ್ಕಿಸ್ಕೊಳ್ಳೋ ಥರ ಇದೆ. ಗಂಟ್ಲು ಮೇಲೆ ಬಂದು ಬಾಯಿ ಮುಚ್ಕೊಂಡ್ಬಿಡ್ತು. ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದು ಬಿಡುವ ಹಾಗೆ ಆಗ್ಬಿಡ್ತು. ಅವಳು ತಾನೇ ಬಂದು ನಿಂತಿದ್ದಾಳೆ, ಅನುಮಾನವಿಲ್ಲ. ಆದರೆ ಅವಳು ಆವಿ ತಾನೇ ಬಂದು ನಿಂತಿದೆಯೋ? ತಾವು ಅಂದ್ಕೊಂಡ ಹಾಗೆ ಕೊನೆಯಾಗಿ ರಕ್ತದ ಬಲಿ ತಗೊಳಕ್ಕಾಗೆ ಬಂದಿದೆ. ತಮ್ಮ ಮನಸ್ಸಿನಲ್ಲಿ ಕತ್ತಿಯಿಂದ ಕುತ್ತಿ ತಮ್ಮನ್ನು ಕೊಲ್ಲಕ್ಕೆ ಹೋಗುತ್ತೆ. ಇಲ್ಲ ಬರೀ ಕೈಗಳಿಂದಾನೇ ತಮ್ಮ ಗಂಟನ್ನು ಪ್ರೆಸ್ ಮಾಡಿಬಿಡುತ್ತೋ ಏನೋ. ಹೇಗಾದರೂ ಅವಳ ಯೋಚನೆ ನೆರವೇರಲಿ. ತಾವು ಇನ್ಮೇಲೆ ಉಸಿರಿಂದ ಇರೋದರಲ್ಲಿ ಏನು ಪ್ರಯೋಜನವಿಲ್ಲ. ಅದರಿಂದ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಮೇಲೆ ನೋಡಿದ್ರೆ ಮಂದಾಗಿನಿ ದೆವ್ವನ ರೂಪ ತಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ ಅಂತ ಸುಂದರ ಸೋಳರಿಗೆ ಅನಿಸಿತ್ತು. ತಲೆ ಹತ್ರ ಅಷ್ಟು ಸಮೀಪದಲ್ಲಿ ಆ ರೂಪ ಬಂದು ನಿಲ್ಲೋ ಹಾಗೆ ಇತ್ತು. ಅದರ ನೆರಳು ಕೂಡ ಅವ್ರ ಮುಖದಲ್ಲಿ ಬಿದ್ದಿದ್ದ ಹಾಗೆ ಇತ್ತು. ಒಂದು ಕ್ಷಣ ಹತ್ತಿ ನೋಡಿದ್ರು. ಅಷ್ಟು ಧೈರ್ಯ ಬಂದಿಲ್ಲ. ನನ್ನ ಕಣ್ಣುಗಳನ್ನು ಟೈಟಾಗಿ ಮುಚ್ಕೋತೀನಿ, ಅದು ಮಾಡೋದನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ತೀರ್ಮಾನ ಮಾಡಿ ಕಣ್ಣುಗಳನ್ನು ಮುಚ್ಕೊಂಡ್ರು. ಸ್ವಲ್ಪ ಹೊತ್ತು ಆಗದೇ ಇದ್ದರು. ಅವ್ರು ಎದುರು ನೋಡಿದ ಹಾಗೆಯೇ ಅವ್ರ ಮನಸ್ಸಿನ ಎದೆಯಲ್ಲಿ ಚೂರಿ ಏನು ಬೀಳೂ ಇಲ್ಲ. ಅವ್ರ ಗಂಟ್ಲನ್ನು ಯಾವುದನ್ನು ಹೊತ್ತಿ ಸಾಯಿಸೂ ಇಲ್ಲ. ಆ ರೂಪ ಅವರು ತಲೆ ಹತ್ತಿರ ಇದ್ದಿದ್ದ ರೂಪ ಅಲ್ಲಿಂದ ಜರುಗಿ ಹೋಗಿಬಿಟ್ಟದಾಗೆ ಅನಿಸಿತ್ತು. ಆಹಾ, ಕರಿಯರ ಮಗಳು ಅಷ್ಟು ಬೇಗ ನನ್ನನ್ನು ಬಿಟ್ಟುಬಿಟ್ಟು ಹೋಗಲ್ಲ. ಇನ್ನು ಎಷ್ಟೊಂದು ಕಾಲ ನನ್ನನ್ನು ಉಸಿರಿಂದ ಇಟ್ಟು ಚಿತ್ರವಧೆ ಮಾಡಬೇಕೋ ಏನೋ ಗೊತ್ತಿಲ್ಲ. ಇವತ್ತಿಗೆ ನನ್ನ ಕಣ್ಣಲ್ಲಿ ಬೀಳದೇನೆ ತಿರುಗಿ ತೊಲಗಿ ಹೋಗಿಬಿಟ್ಟಿದ್ಲು ಅನಿಸುತ್ತೆ. ಸರಿ, ಯಾರನ್ನಾದರೂ ಕರೆಯೋಣ. ಯಾರಾದರೂ ಇಲ್ಲೇ ಈ ಕೋಣೆ ಒಳಗೆ ಬಂದರೆ ಇನ್ನೂ ಇವಳು ಒಂದು ವೇಳೆ ಇಲ್ಲೇ ಇದ್ರೂ ಮರೆಯಾಗ್ಬಿಡ್ತಾಳೆ. ಎಲ್ಲರೂ ಎಲ್ಲಿ ಹೋಗಿದ್ದೀರ ಮತ್ತು ಜೋರಾದ ಧ್ವನಿಯಲ್ಲಿ ಕೂಗ್ಕೊಂಡೇ ಸುಂದರ ಸೊಳರು ಕಣ್ಣುಗಳನ್ನು ಬಿಟ್ಟರು. ಆಹಾ, ಅವರ ಎದುರೇ ಮಂಚದಲ್ಲಿ ಕೆಳಗಡೆ ನಿಂತಿರುವುದು ಯಾರು? ಅವಳು ತಾನೇ, ಅನುಮಾನವೇ ಇಲ್ಲ. ಆ ಮೂಗಿನ ದೆವ್ವನೇ ತಲೆಬೆರಿ ಗೋಲವಾಗಿ ನಿಂತಿದೆ. ಆ ದೆವ್ವ ಅದನ್ನು ತಲೆಯಿಂದ ರಕ್ತ ಸುರಿತಾ ಇದೆ. ರಕ್ತದ ಸೇಡು ತೀರಿಸ್ಕೊಳ್ಳೋಕೆ ಬಂದೆ ಅಂತ ಹೇಳ್ತಿದೆ ಅನಿಸುತ್ತೆ. ಸುಂದರ ಸೊಳರು ಜೋರಾದ ಧ್ವನಿಯಲ್ಲಿ ಹುಚ್ಚು ಬಂದವರಾಗೆ ಆ ವೀರೂಪ ಇದ್ದಿದ್ದ ಕಡೆ ನೋಡಿ ಕೂಗಿದ್ರು. ಅಯ್ಯೋ ಮೂಗಿ ದೆವ್ವನೇ, ನೀ ಉಸಿರಿಂದ ಇರುವಾಗಲೂ ಬಾಯಿ ತೆಗೆದು ಏನು ಮಾತಾಡದೆ ನನ್ನನ್ನು ಹಿಂಸೆ ಮಾಡಿದೆ, ಇವಾಗಲೂ ಮಾತಾಡದೆ ಹಿಂಸೆ ಮಾಡ್ತೀಯ. ಯಾತಕ್ಕೋಸ್ಕರ ಬಂದಿದ್ಯಾ ಹೇಳು? ರಕ್ತದ ಸೇಡು ತೀರಿಸ್ಕೊಳ್ಳೋಕೆ ಬಂದಿದ್ರೆ ನನ್ನನ್ನು ಸೇಡು ತೀರಿಸ್ಕೊಂಡು ಹೋಗು. ಯಾಕೆ ಸುಮ್ಮನೆ ನಿಂತಿದ್ಯಾ? ನನ್ನ ಮುಖವನ್ನು ಈಗ ಒಂಥರ ಫೀಲಿಂಗ್ ಬರೋ ಹಾಗೆ ನೋಡ್ತಾ ಇದ್ದಿಲ್ಲ. ನನ್ನ ಹತ್ರ ಏನಾದರೂ ಕೇಳಕ್ಕೆ ಬಂದಿದ್ಯಾ? ಹಾಗಾದರೆ ಹೇಳು. ಬಾಯಿ ಬಿಟ್ಟು ಹೇಳೋಕ್ಕಾಗದೇ ಇದ್ದರೆ ಸಿಗ್ನಲ್ಲಿಂದ ಹೇಳು. ಸುಮ್ಮನೆ ನಿಂತ್ಕೊಂಡು ನನ್ನನ್ನು ಹಿಂಸೆ ಮಾಡಬೇಡ. ನಿಮ್ಮ ಕಣ್ಣಲ್ಲಿ ಯಾಕೆ ಕಣ್ಣೀರು ಬರ್ತಾ ಇದೆ? ಅಯ್ಯೋ, ಬಿಕ್ಕಿ ಅಳ್ತಾ ಇದೆಯಾ ಏನು? ನನ್ನಿಂದ ತಾಳಕ್ಕಾಗಲಿಲ್ವಾ? ಏನಾದರೂ ಹೇಳೋದಾದಿದ್ದರೆ ಹೇಳು, ಇಲ್ಲಾಂದರೆ ತೊಲಗೋಗು. ಹೋಗೋದಿಲ್ಲ? ಯಾಕೆ ಹೋಗಲ್ಲ? ನನ್ನನ್ನು ಯಾಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ? ನನ್ನ ಪ್ರಿಯವಾದ ಮಗನನ್ನು ಚಿಕ್ಕ ಮಗುವನ್ನು ಕಾವೇರಿ ಪ್ರವಾಹದಲ್ಲಿ ಅಮಿಕಿ ಕೊಲ್ಲಕ್ಕೆ ನೋಡಿದವಳು ತಾನೆ ನೀನು. ದೇವರ ಕೃಪೆಯಿಂದ ನಿನ್ನ ಯೋಚನೆ ಫಲಿತ ಆಗಿಲ್ಲ, ಇನ್ನೂ ಫಲಿತ ಆಗೋದಿಲ್ಲ. ಅಯ್ಯೋ ಪಾತಗಿ, ಇನ್ನೂ ಯಾತಕ್ಕೋಸ್ಕರ ನನ್ನ ಮನಸ್ಸನ್ನು ತುಂಡು ಮಾಡೋ ಥರ ನೋಡ್ಕೊಂಡು ನಿಂತಿದ್ಯಾ? ಹೋಗಲ್ವಾ? ಇದೋ ನಿನ್ನನ್ನು ಹೋಗೋ ಹಾಗೆ ಮಾಡ್ತೀನಿ ನೋಡು. ಈ ಥರ ಹೇಳ್ಕೊಂಡೆ. ಸುಂದರ ಸೊಳ್ಳೆ ತಮ್ಮ ಹತ್ರ ಕೈಗೆ ಅಂದಿದ್ದ ದೂರದಲ್ಲಿ ಏನಿದೆ ಅಂತ ನೋಡಿದ್ರು. ಪಂಚಲೋಕದಿಂದ ಮಾಡಿದ್ದ ಅಕಲ್ಲು ಮಣ್ಣಿನ ದೀಪ ಒಂದೇ. ಪಂಚಲೋಕದಲ್ಲಿ ಇದ್ದಿದ್ದ ದೀಪ ಒಂದು ತಾನೇ ಆ ಥರ ಕೈಗೆ ಸಿಕ್ಕೋ ಹಾಗೆ ಅನಿಸಿತ್ತು. ಅದನ್ನು ಎತ್ಕೊಂಡು ಹೋಗು ದೆವ್ವ ಹೋಗು ಅಂತ ಜೋರಾಗಿ ಕೂಕ್ಕೊಂಡು ಮಂದಾಗಿನಿ ಮುಖವನ್ನು ನೋಡಿ ಗುರಿ ನೋಡಿ ಎತ್ತಿ ಎಸೆದರು. ತಿರುಮಲು ಹಾಕಿದ್ದ ಚಕ್ರದ ಹಾಗೆ ಆ ದೀಪ
ಆ, ಬೆಳಗಿಸ್ಕೊಂಡೇ ಆ ಹೆಣ್ಣು ರೂಪವನ್ನು ನೋಡಿ ಹಾರಿ ಬಂತು. ಆವಾಗ ಸುಂದರ ಸೋಳರು ದೆವ್ವ ಅಂತ ಅಂದ್ಕೊಂಡಿದ್ದ ಆ ಹುಡುಗಿ ಹೆಣ್ಣಿನ ಬಾಯಿಂದ ಒಂದು ಶಬ್ದ, ಕ ಒಂದು ಧ್ವನಿ ಉಂಟಾಯಿತು. ಸುಂದರ ಸೋಳರನ ಶಬ್ದ ನಾಡಿನೂ ಹುಡುಗಿ ಅವರು ಮೈಯನ್ನು, ಸ್ಕಿನ್ನನ್ನು, ಮೂಳೆಯನ್ನು ಇರುವ ಇದರಲ್ಲಿ ಜೀವಶಕ್ತಿ ಎಲ್ಲ ಹಂಗೆ ಫ್ರೀಸ್ ಆಗೋಯ್ತು. ದೀಪ ಆ ರೂಪದ ಮುಖದ ಮೇಲೆ ಬೀಳಿಲ್ಲ, ಸ್ವಲ್ಪ ದೂರದಲ್ಲಿ ತರೆಯಲ್ಲಿ ನೆಲದಲ್ಲಿ ಬಿದ್ದು ಉರುಳಿಕೊಂಡು ಡಣಂಗ್ ಡಣಂಗ್ ಅಂತ ಶಬ್ದ ಮಾಡಿತ್ತು. ಆ ದೀಪ ಆರ್ಬಿಟ್ಟ ಹಾಗೆ ಇದ್ರೂ ಒಳ್ಳೆತನವಾಗಿ ಆ ಕೋಣೆಯಲ್ಲಿ ಇನ್ನೊಂದು ಕಡೆ ಬೇರೆ ಒಂದು ದೀಪ ಉರಿತಾ ಇತ್ತು. ಅದನ್ನು ಸಣ್ಣದ ಬೆಳಕಿಂದ ಸುಂದರ ಸೋಳರನ್ನು ಶಾರ್ಪಾಗಿ ನೋಡಿ ಮಂದಾಗಿನಿನ ಆವಿ ರೂಪ ಇನ್ನೂ ಅಲ್ಲೇನೇ ನಿಲ್ಲುವುದನ್ನು ಕಂಡರು. ಅದನ್ನು ಮುಖದಲ್ಲಿ ಹೇಳೋಕ್ಕಾಗದೆ ವೇದನೆ ಒಂದು ಕ್ಷಣ ಕಾಣಿಸ್ಕೊಂಡಿತ್ತು. ಆಮೇಲೆ ಅದು ಕೊನೆತನವಾಗಿ ಒಂದು ಸತಿ ಸುಂದರ ಸೋಳರನ್ನ ತುಂಬ ಆತಂಕದಿಂದ ನೋಡಿಬಿಟ್ಟು ತಿರುಗಿ ಅಲ್ಲಿಂದ ಹೋಗೋಕ್ಕೆ ಪ್ರಯತ್ನ ಪಡ್ತು. ಆ ಸಮಯದಲ್ಲಿ ತಾನೇ ಸುಂದರ ಸೋಳರ ಮನಸ್ಸಲ್ಲಿ ಮೊದಲು ಒಂದು ಅನುಮಾನ ಬಂತು. ಇದು ಮಂದಾಕಿನಿ ಆವಿ ರೂಪನ, ಇಲ್ಲ ಅವಳದ್ದು ರೂಪದಲ್ಲಿ ಇರುವ ಅದೇ ಥರ ಇರುವ ಇನ್ನೊಂದು ಸ್ತ್ರೀನ, ಅವಳ ಜೊತೆ ರಟ್ಟೆಯಾಗಿ 2 ಹವಳಿ ಜವಳಿನ, ಅಲ್ಲ ಒಂದು ವೇಳೆ ಅವಳೇ ತಾನ, ಇನ್ನೂ ಅವಳು ಸಾಯಲಿಲ್ವ, ಇನ್ನೂ ಉಸಿರೋಡಿಂದ ಇದ್ದಾಳ, ತಾವು ಅಂದ್ಕೊಂಡಿದ್ದೆಲ್ಲ ತಪ್ಪ, ಅವಳೇ ಆಗಿರೋ ಪಕ್ಷದಲ್ಲಿ ಅವಳ ಮೇಲೆ ತಾವು ದೀಪವನ್ನು ಎಸೆದಿದ್ದು ಎಷ್ಟೊಂದು ಬೇಜಾರು. ಅವಳ ಮೊಗದಲ್ಲಿ ಸ್ವಲ್ಪ ಮುಂಚೆ ಕಾಣಿದ್ದ ಪರಿತಾಪ ಹೋಗಿ ವಿವರಿಸೋಕ್ಕಾಗದೇ ಇರುವ ವೇದನೆ ಉಂಟು ಆಗುತ್ತಲ್ಲ, ತಮ್ಮ ಕುಟುರವನ್ನು ಅಂದ್ಕೊಂಡು ಅವಳು ವೇದನೆ ಪಟ್ಟಳು. ಆಹಾ, ಅದು ಅವಳು ತಿರುಗಿ ಹೋಗೋಕ್ಕೆ ಯತ್ನ ಮಾಡ್ತಾ ಇದ್ದಾಳೆ. ಯಾವ ಕಡೆಯಿಂದ ಹೋಗೋಣ ಅಂತ ನೋಡ್ತಾ ಇದ್ದಾಳೆ. ನೀ ಕರೆಯರ ಮಗಳು ಮಂದಾಗಿನಿ ತಾನೆ, ಅಲ್ಲ ಅವಳ ಆವಿರೂಪನ, ಅಲ್ಲ ಅವಳು ಜೊತೆ ಹುಟ್ಟಿದ್ದ ಸೌದರಿಯ, ನಿಲ್ಲು ಹೋಗಬೇಡ, ನಿಜವನ್ನು ಹೇಳಿಬಿಟ್ಟು ಹೋಗು ಅಂತಂದರು. ಈ ಥರ ಸುಂದರ ಸೋಳರು ದೊಡ್ಡ ಧ್ವನಿಯಲ್ಲಿ ಕೂಗ್ತಾ ಇರುವಾಗ ದಡ ಅಂತ ಎಲ್ಲರೂ ಕೋಣೆ ಒಳಗೆ ದೂರಿದರು. ಮಲೆಮಾನ್ ಮಗಳು ಕುಂದವೈ, ವಾನತಿ, ಪೂಂಗುಳಿ, ಮುಖ್ಯಮಂತ್ರಿ ಅವರ ಶಿಷ್ಯ ಅಷ್ಟು ಜನನೂ ಆ ಕೋಣೆ ಒಳಗೆ ಬಂದಿದ್ದಾರೆ ಅನ್ನೋದನ್ನು ಸುಂದರ ಸೋಳರು ಒಂದು ಕ್ಷಣದಲ್ಲಿ ತಿಳಿಸ್ಕೊಂಡ್ರು. ನಿಲ್ಲಿ ಅವಳು ಓಡಿ ಹೋಗಿದ್ದೆ, ತಡಿಸಿ ನಿಲ್ಲಿ, ಅವಳು ಯಾರು, ಯಾತಕ್ಕೋಸ್ಕರ ಬಂದಳು ಅನ್ನೋ ಕೇಳಿ ಅಂತ ಹೇಳಿ ಕೂಕ್ಕೊಂಡ್ರು. ಒಳಗಡೆ ಬಂದವರು ಅಷ್ಟು ಜನನೂ ಒಂದು ಕ್ಷಣ ಆಶ್ಚರ್ಯದಲ್ಲಿ ಹಂಗೆ ನಿಂತುಬಿಟ್ರು. ಸುಂದರ ಸೋಳರನ್ನ ಉಚ್ಕ ಆಗಿದ್ದ ಮೊಗಾನು, ಅವರು ಕೂಗು ಧ್ವನಿಯಲ್ಲಿದ್ದ ಭಯಂಕರನು ಅವ್ರುಗಳ ಭೀತಿಯನ್ನು ಉಂಟು ಮಾಡಿತ್ತು. ಮಂದಾಕಿನಿ ದೇವಿನ ಅಲ್ಲಿ ನೋಡಿದ್ದು ಅವ್ರುಗಳದ್ದು ಆಶ್ಚರ್ಯ ಪ್ರಭಾಗದಲ್ಲಿ ಒದ್ದಾಡಕ್ಕಾಗೆ ಮಾಡಿತ್ತು. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಎಲ್ಲರೂ ಸ್ವಲ್ಪ ಹೊತ್ತು ಹಂಗೆ ನಿಂತುಬಿಟ್ರು. ಮುಖ್ಯಮಂತ್ರಿ ಅನಿರುದ್ಧರು ಇರುವ ಪರಿಸ್ಥಿತಿ ಏನು ಅನ್ನೋದನ್ನು, ಅದು ಯಾವಾಗ ಆಗಿರತ್ತೆ ಅನ್ನೋದನ್ನು ಊಗಿಸಿ ತಿಳ್ಕೊಂಡ್ರು. ಅವ್ರು ಪುಂಗಳ್ಳಿ ನೋಡಿ, ಇವಳು ತಾನೇ ನಿಮ್ಮ ಮತ್ತೆ ಅಂತ ಕೇಳಿದ್ರು. ಹೌದಯ್ಯ ಅಂತ ಹೇಳಿದ್ರು ಪುಂಗಳ್ಳಿ. ತಿರುಮಲೆ, ಯಾಕೆ ಮರದ ಥರ ನಿಂತಿದ್ಯಾ? ಮಂದಾಕಿನಿ ದೇವಿ ಓಡಕ್ಕೆ ನೋಡ್ತಾಳೆ, ಅವಳನ್ನ ತಡಿಸಿ ನಿಲ್ಲಿಸು, ಚಕ್ರವರ್ತಿನ ಆಜ್ಞೆ ಅಂದರು. ಆಳ್ವಾರ್ ಕಡೆ ಅಂತ ಬಾಣಲ್ಲಿ ಐಸ್ನಲ್ಲಿ ಮೊದಲಾಗಿ ಗುರುವಿನ ಆಜ್ಞೆಗೆ ಹೇಳೋಕ್ಕೆ ನೆಗ್ಲೆಕ್ಟ್ ಮಾಡ್ದ. ಅಯ್ಯ, ಅದಕ್ಕಿಂತ ಬಿರುಗಾಳಿಯನ್ನು ತಡಿಸಿ ನಿಲ್ಲಿಸೋ ಹಾಗೆ ನನಗೆ ಆಜ್ಞೆ ಮಾಡಿ ಅಂತ ಹೇಳಿದ. ಇಷ್ಟರಲ್ಲಿ ಪೊಂಗುಳಿ ಸುಮ್ಮನೆ ಇಲ್ಲ, ಒಂದೇ ಥರ ಹಾರಿ ಹೋಗಿ ಅತ್ತೆಯನ್ನು ಹೆಗಲನ್ನು ಹಿಡ್ಕೊಂಡ್ಲು. ಮಂದಾಕಿನಿ ಅವಳನ್ನ ಒದ್ರಿ ತಳ್ಳಿಬಿಟ್ಟು ಓಡಿದ್ಲು. ಆಳ್ವಾರ್ ಕಡೆ ಚಟ್ಟೆ ಅಂತ ಒಂದು ಕಾರ್ಯ ಮಾಡಿದ. ಸ್ವಲ್ಪ ಮುಂಚೆ ಮುಖ್ಯಮಂತ್ರಿ ಮುಂತಾದವರು ತೂರಿ ಬಂದಿದ್ದ ಬಾಗಿಲ ಹತ್ರ ಹೋಗಿ ಅದನ್ನು ಮುಚ್ಚಿ ಲಾಕ್ ಮಾಡಿಬಿಟ್ಟ. ಆಮೇಲೆ ಬಾಗಿಲನ್ನು ಯಾರೂ ತೆಗಿಯೋಕ್ಕಾಗದೆ ಕೈಗಳನ್ನು ಅಡ್ಡ ಇಟ್ಕೊಂಡು ನಿಂತ. ಬೇಡರ್ಗಳಿಂದ ಸುತ್ತಕೊಂಡು ಜಿಂಕೆ ಥರ 4 ಕರೆ ನೋಡಿ ಹಂಗೆ ಪೆಚ್ಚಿ ನಿಂತಿದ್ಲು ಮಂದಾಗಿನಿ. ತಪ್ಪಿ ಹೋಗೋದಕ್ಕೆ ಬೇರೆ ದಾರಿ ಇಲ್ಲ ಅಂತನೂ ತಾನು ಇಳಿದು ಬಿದ್ದಿದ್ದ ಜಾಗೆಯಿಂದ ಹತ್ತಿ ಹೋಗ್ಬೇಕಾಗಿತ್ತು ತಾನನ್ನು ತೀರ್ಮಾನ ಮಾಡಿಕೊಂಡ್ಳು. ಅವಳ ಮೇಲೆ ಮಾಡಿಯನ್ನೇ ನೋಡಿದ ದೃಷ್ಟಿಯಿಂದ ಅವಳ ಉದ್ದೇಶವನ್ನು ಬೇರೆಯವರನ್ನು ತಿಳ್ಕೊಂಡ್ರು. ಸುಂದರ ಸೋಳ, ಹಿಡೀರಿ, ಅವಳನ್ನ ಹಿಡಿಸಿ ನಿಲ್ಲಿಸಿರಿ, ಅವಳು ಯಾತಕ್ಕೋಸ್ಕರ ಬಂದರು, ಯಾರನ್ನ ಸೇಡು ತೀರಿಸ್ಕೊಳ್ಳೋಕೆ ಬಂದವಳು ಅಂತ ಕೇಳ್ರಿ ಅಂತ ಹೇಳಿ ತಿರ್ಗಾನು ಕೂಗಿದ್ರು. ಪಿಲ್ಲರಿಂದ ಮೇಲ್ ಮಾಡೋಕ್ಕೆ ಹತ್ತಿ ಹೋಗುವ ಜಾಗೆಯನ್ನು ಹತ್ತಿ ಹೋಗೋಕ್ಕೆ ಆಯುಧವಾಗಿದ್ದ ಮಂದಾಕಿನಿ ದೇವಿ ಹತ್ರ ತಿರ್ಗಾನ ಪೂಂಗುಳ್ಳಿ ಓಡಿ ಹತ್ರ ಹೋದ್ಲು. ಈ ಸತಿ ಅವಳನ್ನು ಹಿಡಿದು ನಿಲ್ಲಿಸೋದಕ್ಕೆ ಬದಲಾಗಿ ಪೂಂಗುಳ್ಳಿ ಕೈಯಿಂದ ಸಮೀಕ್ಷೆ ಮಾಡಿ ಏನೋ ಹೇಳೋಕ್ಕೆ ಟ್ರೈ ಮಾಡಿದ್ಲು. ಮಂದಾಕಿನಿ ಅದನ್ನು ತಿಳ್ಕೊಂಡು ಕೆಳಗಡೆ ಬಿದ್ದಿದ್ದ
ದೀಪವನ್ನು ಸುತ್ತಿ ತೋರಿಸಿದ್ಲು. ಇದನ್ನು ಗಮನಿಸ್ಕೊಂಡಿದ್ದರು ಕುಂದವೇ. ಅಪ್ಪ, ದೊಡ್ಡಮ್ಮನ ಹೆಸರಲ್ಲಿ ನೀವು ತಾನೇ ದೀಪವನ್ನು ಎತ್ತಿ ಎಸ್ದಿರಾ ಅಂತ ಕೇಳಿದರು. ಹೌದು ಮಗಳೇ, ಅವಳು ಆ ದೆವ್ವ ನನ್ನ ನೋಡಿದ ನೋಟವನ್ನು ನನ್ನಿಂದ ಸಹಿಸೋಕ್ಕಾಗಿಲ್ಲ, ಆದ್ದರಿಂದ ದೀಪವನ್ನು ಎತ್ತಿ ಎಸ್ದೆ ಅಂತಂದರು ಸುಂದರ ಸೊಳ್ಳೆ. ಅಪ್ಪ, ಅವಳು ದೈವನೂ ಅಲ್ಲ, ಅವಿನೂ ಅಲ್ಲ, ಉಸಿರುಡಿದಿರುವ ಲೇಡಿನೇ. ಅಪ್ಪ, ದೊಡ್ಡಮ್ಮ ಸಾಯಲಿಲ್ಲ, ಮುಖ್ಯಮಂತ್ರಿಯನ್ನು ಕೇಳಿ ಎಲ್ಲ ಹೇಳ್ತಾರೆ ಅಂತ ಕುಂದವೇ ಹೇಳ್ಬಿಟ್ಟು ಮಂದಾಗಿನಿ ಪೂಂಗೊಳ್ಳಿನು ಮೌನ ವಾಕ್ವಾದ ಮಾಡಿಕೊಂಡಿದ್ದ ದೃಶ್ಯವನ್ನು ನೋಡಿದರು. ತಕ್ಷಣ ಆ ಜಾಗಕ್ಕೆ ಹಾರಿ ಹೋದ್ಲು. ಮಗಳೇ, ಅವಳ ಹತ್ರ ಹೋಗಬೇಡ, ಆ ರಾಕ್ಷಸಿ ನಿನ್ನನ್ನು ಏನಾದರೂ ಮಾಡಿಬಿಡ್ತಾಳೆ ಅಂತ ಸುಂದರ ಸೊಳ್ಳೆ ಕೂಗ್ಕೊಂಡು ಕುಂದವೆಯನ್ನು ತಡೆಯೋಕ್ಕೋಸ್ಕರ ಹಾಸಿಗೆಯಿಂದ ಹೇಳೋಕ್ಕೆ ಟ್ರೈ ಮಾಡಿದರು. ಮಲೆಮಾನ್ ಮಗಳು ವಾನಮಾದೆಗೆ ಅವರ ಹೆಗಲನ್ನು ತುಂಬ ಸಪೋರ್ಟಾಗಿ ಹಿಡ್ಕೊಂಡು ಹಾಸಿಗೆನಲ್ಲಿ ಜಾರಿ ಇಟ್ಲು. ಪ್ರಭು, ಸ್ವಲ್ಪ ತಾಳಿ, ನಿಮಗೆ ನಿಮ್ಮ ಮಗಳಿಗೆ ಯಾವ ಅಪಾಯನೂ ಬರಲ್ಲ ಅಂತ ಹೇಳಿದ್ಲು. ಇಷ್ಟಕ್ಕೆ 32ನೇ ಸಂಚಿಕೆ ಮುಗಿಯಿತು. ಸಂಚಿಕೆ 33. ಕುಂದವೈ ತನ್ನ ಹತ್ರ ಬಂದಿದ್ದ ತಕ್ಷಣ ಮಂದಾಗಿನಿ ಅವಳನ್ನ ಒಂದು ಕ್ಷಣ ಶಾರ್ಪಾಗಿ ನೋಡಿದ್ಲು. ಆವಾಗ ಯಾರೂ ಎದುರು ನೋಡದೆ ಇರೋ ಒಂದು ಕೆಲಸವನ್ನು ಇಳೆಪ್ರಾಟಿ ಮಾಡಿದ್ಲು. ನೆಲದಲ್ಲಿ ಬಿದ್ದು ಮಂದಾಗಿನಿಯನ್ನ ಪಾದಗಳನ್ನು ಮುಟ್ಟಿ ಸಾಷ್ಕಂಡವಾಗಿ ನಮಸ್ಕಾರ ಮಾಡಿದ್ಲು. ಮಂದಾಗಿನಿ ಕಣ್ಗಳಲ್ಲಿ ಕಣ್ಣೀರು ಉಕ್ಕಿ ಬಂತು. ಅವಳು ಬಗ್ಗಿ ಕುಂದವೆಯನ್ನು ಎತ್ತಿ ತಬ್ಕೊಂಡ್ಲು. ಆಮೇಲೆ ಇಳೆಪ್ರಾಟಿ ಅವಳ ಒಂದು ಕೈಯನ್ನು ಹೆಗಲ ಮೇಲೆ ಹಾಕಿ ಒಂದು ಕೈಯನ್ನು ತಬ್ಕೊಂಡು ಚಕ್ರವರ್ತಿ ಮಲಗಿದ್ದ ಜಾಗಕ್ಕೆ ನೋಡಿ ಬಂದಿದ್ಲು. ಚಕ್ರವರ್ತಿನಿ ಇವಾಗ ತಾನೇ ಮಂದಾಗಿನಿ ಮುಖವನ್ನು ಚೆನ್ನಾಗಿ ನೋಡಿದ್ರು. ಅವರ ಹಣೆಯಲ್ಲಿಂದ ರಕ್ತ ಬರೋದನ್ನು ಕಂಡ್ಲು. ಸ್ವಾಮಿ, ನೀವು ತಾನೇ ದೀಪವನ್ನು ಎಳೆದು ಗಾಯ ಮಾಡಿಬಿಟ್ರೆ? ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ ಅಂತ ಮಲೆಮಾನ್ ಮಗಳು ಅಲಿರಿದ್ಳು. ಇಲ್ಲ, ನಾನು ಎಸ್ತಿದ್ದ ದೀಪ ಇವಳ ಹೆಸರಲ್ಲಿ ಬೀಳಲಿಲ್ಲ. ಅದಕ್ಕೆ ಮುಂಚೆನೇ ಇವಳು ರಕ್ತಗಾಯದಿಂದ ಬಂದು ನಿಂತಳು. ಆದರೆ ಈ ಪಾತಕಿ ನನ್ನ ಹೆಸರಲ್ಲಿ ಹೇಳಿದ್ರೂ ಹೇಳ್ಬೋದು. ತಪ್ಪು, ನೀವು ನಂಬಿಬಿಡ್ತೀರ. ನೀವೆಲ್ಲರೂ ಅವಳ ಪಕ್ಷದಲ್ಲಿ ಇದ್ದೀರಾ. ಮಲೆಮಾನ್ ಮಗಳೇ, ಇವಳ ಹತ್ರ ನೀನು ಕೂಡ ಪಶ್ಚಾತ್ತಾಪ ಪಡ್ತೀಯಲ್ಲ. ಇವಳು ಯಾರು ಅನ್ನೋದು ನಿಂಗೆ ಗೊತ್ತಾ ಅಂತ ಸುಂದರ ಸೊಳ್ಳೆ ಕೇಳಿದ್ರು. ಗೊತ್ತು ಸ್ವಾಮಿ, ಇವರು ನಮ್ಮ ಕುಲದೈವ, ಚೋಳರ ಕುಲಕ್ಕೆ ಒಂದು ದೈವ. ನನ್ನ ಮುದ್ದಿನ ಮಗ ಕಾವೇರಿಯಲ್ಲಿ ಮುಳುಗಿ ಹೋಗದೆ ಕಾಪಾಡಿಕೊಟ್ಟಿದ್ದ ದೈವ ಅಲ್ವಾ? ಆಹಾ, ನೀನು ಕೂಡ ಆ ಥರ ನಂಬ್ತಾ ಇದೀಯಾ? ಕುಂದವೈ ಒಂದು ವೇಳೆ ಆ ಥರ ನಿನ್ನ ಹತ್ರ ಹೇಳಿದ್ಲ? ನಾನೇ ಕಣ್ಣಿಂದ ನೋಡಿದ್ದನ್ನು ತಾನೇ ಹೇಳ್ತಾ ಇದ್ದೀನಿ. ಕುಂದವಿನ ಆವಾಗ ಮಗು ಅಲ್ವಾ, ಅವಳಿಗೆ ಏನು ಗೊತ್ತಿರುತ್ತೆ? ಅರಮೊಳೆಯನ್ನು ಕಾಪಾಡಿದ್ದು ಮಾತ್ರ ಅಲ್ಲ, ಸೋಳನಾಡಿನಲ್ಲಿ ನಿಮ್ಮ ಉಸಿರನ್ನು ಕಾಪಾಡಿಕೊಟ್ಟಿದ್ದ ದೈವನೂ ಇವರು ತಾನೆ. ನೀವು ಬೂದದ ದೀಪಗರ್ಭದಲ್ಲಿ ಕಾಡು ಕರಡಿಗೆ ಎರೆಯಾಗದೆ ಕಾಪಾಡಿದ್ದ ದೇವರಲ್ವ? ದೇವರೇ, ಅದು ಕೂಡ ನಿನಗೆ ಗೊತ್ತಾ? ಇವಳು ಇಷ್ಟು ದಿನ ಉಸಿರಿಂದ ಇದ್ದು ಬಂದಿದ್ದಾಳೆ ಅನ್ನೋದು ಗೊತ್ತಾ? ಕೆಲವು ಕಾಲದಿಂದ ಗೊತ್ತಿದ್ದಲ್ಲ. ಮೊದಲು ಈ ದೇವಿಯನ್ನು ಏಳೆನಾಡಿಂದ ಕರ್ಕೊಂಬರೋ ಹಾಗೆ ಮುಖ್ಯಮಂತ್ರಿ ಹತ್ರ ಹೇಳ್ತಾ ಇದ್ದೀನಿ. ಅನಿರುದ್ಧರೇ, ಇದು ಏನು ಮಹಾರಾಣಿ ಹೇಳೋದು? ಅವಳು ನಿಜವಾಗ್ಲೇ ಆ ಕರೆಯರ ಮಗಳು ತಾನ? ಅವಳು ಉಸಿರಿಂದ ಇದ್ದಾಳ? ಇವಳು ಸತ್ತೋಗ್ಬಿಟ್ಟಿದ್ದಾಳೆ ಅನ್ನೋದು ಸುಳ್ಳ? ಇವಳು ಆವಿ ನನ್ನನ್ನು ಬಂದು ಸುತ್ತತ್ತೆ ಅಂತ ನಾನು ಅಂದ್ಕೊಂಡಿದ್ದಲ್ಲ ಭ್ರಮೆನ? ಮೊದಲೇ ನನ್ನ ಬುದ್ಧಿ ಕನ್ಫ್ಯೂಸ್ ಆಗಿದೆ. ಎಲ್ಲರೂ ಸೇರಿ ನನ್ನನ್ನು ಹುಚ್ಚನಾಗಿ ಮಾಡಿಬಿಡೋಕ್ಕೆ ನೋಡ್ತಾ ಇದ್ದೀರಾ ಅಂತ ಚಕ್ರವರ್ತಿ ಸುಂದರ ಸೊಳ್ಳೆ. ಪ್ರಭು, ಇವರು ಕರೆಯರ್ ಮಗಳು ಅನ್ನೋದು ನಿಜಾನೇ, ಇವ್ರು ಸಾಯಲಿಲ್ಲ ಅನ್ನೋದು ನಿಜಾನೇ. ಚಕ್ರವರ್ತಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಆದರೂ ನೀವು ಕರುಣೆಯಿಂದ, ಮುಖ್ಯಮಂತ್ರಿ, ಇವಾಗ ಗೊತ್ತಾಯಿತು, ಕೋಡಿಕೆರೆಯಿಂದ ನೀವು ಬಲವಂತವಾಗಿ ಹಿಡ್ಕೊಂಡು ಬರೋಕ್ಕೆ ಹೇಳಿದವಳು ಇವಳು ತಾನೇ? ಪಲ್ಲಕ್ಕಿನಲ್ಲಿ ಬಂದವಳು ಈ ಓಡಕಾರ ಹೆಣ್ಣು ಅಂತ ನೀವು ಹೇಳಿದ್ದು ನಿಜ ಅಲ್ಲ. ಮನ್ನಾರ್ಮನ್ನ ನನ್ನನ್ನು ಕ್ಷಮಿಸಬೇಕು. ಆಹಾ, ಕ್ಷಮಿಸಬೇಕಂತೆ ಚಕ್ರವರ್ತಿ ಅಂತನೂ ರಾಜ ಅಂತನೂ ನಾನು ಹೇಳಿದ್ದ ಒಬ್ಬನು ನನ್ನ ಹಾಗೆ ಏಮಾರಿ ಹೋಗೋದು ಈ ಲೋಕ ಹುಟ್ಟಿದ ಕಾಲದಿಂದ ಬಂದಿರಲ್ಲ. ನನಗೆ ಗೊತ್ತಿಲ್ಲದೆ ಯಾಕೆ ಇಂಥ ಕೆಲಸವನ್ನು ಮಾಡಬೇಕು? ಯಾಕೆ ನನಗೆ ಮುಂಚೆನೇ ಹೇಳಿರಬಾರ್ದು? ಇವತ್ತು ಸಾಯಂಕಾಲ ನನ್ನ ಜೊತೆ ಅಷ್ಟೊಂದು ಟೈಮ್ ಮಾತಾಡ್ತಾ ಇದ್ದೀರಲ್ಲ, ಆವಾಗ ಕೂಡ ಯಾಕೆ ಹೇಳಲಿಲ್ಲ? ಮುಖ್ಯಮಂತ್ರಿ, ನನಗೆಲ್ಲ ಅರ್ಥವಾಗುತ್ತೆ. ಪೊಳೆಯೋಟರು ಹೇಳೋದು ಸರಿಯೇ. ನೀವೆಲ್ಲರೂ ಸೇರಿ ನನಗೆ ಎದುರಾಗಿ ಸಂಚು ಮಾಡ್ತಾ ಇದ್ದೀರಾ ಅಂತ. ನಾವು ಸಂಚು ಮಾಡಿದ್ದು ಏನೋ ನಿಜಾನೇ, ಆದರೆ ನಿಮಗೆ ಎದುರಾಗಿ ಸಂಚು ಮಾಡಲಿಲ್ಲ. ಹೇಗಾದರೂ ಕರಿಯರ್ ಮಗಳನ್ನು ನಿಮ್ಮ ಹತ್ರ ಕೊಂಡು ಬಂದು ಸೇರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವಳು ಕಡಲಲ್ಲಿ ಬಿದ್ದು ಸತ್ತೋಗಿದ್ದ ಬಗ್ಗೆ ನಿಮ್ಮ ಮನಸ್ಸು ತುಂಬ ವೇದನೆ ಪಟ್ಕೊಂಡಿದೆ ಅಂತ ಮಹಾರಾಣಿ ಮೂಲವಾಗಿ ತಿಳ್ಕೊಂಡು ನಾನು ಇಂಥ ತೀರ್ಮಾನಕ್ಕೆ ಬಂದೆ. ಮಹಾರಾಣಿನೂ ಆ ಥರ ಆಜ್ಞೆ ಮಾಡಿದರು. ಆದರೆ ಅವ್ರನ್ನ ಕರ್ಕೊಂಬರೋದು ಸುಲಭವಾದ ಕೆಲಸ ಇಲ್ಲ. ಅವರು ಬರೋಕ್ಕೆ ಉಸಿರೋಡಿರೋದ್ರಿಂದ ಅಂತ ಹೇಳಿದರೆ ನೀವು ನಂಬುವುದು ಶ್ರಮವಾಗಿರುತ್ತೆ. ಆದ್ದರಿಂದ ಹೇಗಾದರೂ ಅವ್ರನ್ನ ಈ ಊರಲ್ಲಿ ಕೊಂಡು ಬಂದು ಸೇರಿಸಿದ ಮೇಲೆ ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡೆ. ನಿನ್ನೆ ಸಾಯಂಕಾಲ
ಕೋಟೆ ಬಾಗಿಲಿಗೂ ಹತ್ತತ್ರ ಬಂದ ಮೇಲೆ ಮಂದಾಕಿನಿ ದೇವಿ ಮರೆಯಾಗ್ಬಿಟ್ರು. ಅವ್ರ ಬದಲಾಗಿ ಈ ಹೆಣ್ಣು ಪಲ್ಲಕ್ಕಿನಲ್ಲಿ ಬಂದಳು. ಇವ್ರಿಗೆ ಬಿಟ್ಟರೆ ಇದನ್ನೆಲ್ಲ ದೇವಿಯನ್ನು ಹುಡುಕೋದಲ್ಲಿ ಶುರು ಮಾಡ್ತೇವೆ. ಅವರು ಪಳುವೂರ ಅರಮನೆ ಜಾಗದಲ್ಲಿ ಮೊದಲು ಗೋಡೆ ಹತ್ತಿ ದೂಕಿದ್ದನ್ನು ನೋಡಿಬಿಟ್ಟು ನನ್ನ ಶಿಷ್ಯನು ಆ ಥರ ದೂಕಿದ್ದ. ಆದರೆ ಈ ದೇವಿ ಸಿಕ್ಕಲಿಲ್ಲ. ತಿರುಮಲೆಯನ್ನು ಪಳುವೂರ ಆಳುಗಳು ಹಿಡ್ಕೊಂಡ್ಬಂದರು. ಚಕ್ರವರ್ತಿ ನನ್ನ ಶಿಷ್ಯನನ್ನು ಆ ಸಮಯಕ್ಕೋಸ್ಕರ ಆ ತಪ್ಪಕ್ಕೋಸ್ಕರ ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಶಂಸಕ್ಕೆ ಇದೇನು ಒಂದು ತಪ್ಪು ತಾನ, ಇನ್ನೂ ಎಷ್ಟೋ ಇದೆ, ಆಮೇಲೆ ಹೇಳಿ. ಆಮೇಲೆ ಇವತ್ತು ಸಾಯಂಕಾಲ ಕಾದಿದ್ದನು ಪಳುವೂರು ಅರಮನೆಯೊಳಗೆ ಹುಡುಕಿನೂ ಇವ್ರನ್ನ ಕಾಣಲಿಲ್ಲ. ನೀವು ಸ್ವಲ್ಪ ಮುಂಚೆ ಸೋತಿದ್ದಾಗ ಎದೆ ಮಾಡ್ತಾ ಇದ್ದಾಗ ನಾವೆಲ್ಲರೂ ಪಕ್ಕದ ಕೋಣೆಯಲ್ಲಿ ಇವ್ರ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ವಿ. ಇವ್ರು ಎಲ್ಲಿ ಮನೆ ಆಗಿರ್ಬೋದು, ಇದನ್ನೆಲ್ಲ ಹೇಳಿ ನಿಮ್ಮ ಹತ್ರ ಹೆಂಗೆ ಹೇಳೋದು, ಯಾರು ಹೇಳೋದು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ. ಅಷ್ಟರಲ್ಲಿ ಇವರಾಗೆ ಹೇಗೋನೋ ನಿಮ್ಮ ಸನ್ನಿಧಿಗೆ ಬಂದು ಸೇರಿದ್ದಾರೆ. ಹಣ್ಣು ಜಾರಿ ಬಿದ್ದು ಹಾಲಲ್ಲಿ ಬಿದ್ದಂಗೆ ಆಯಿತು. ಚಕ್ರವರ್ತಿ ಆವಾಗ ಮಂದಾಕಿನಿ ದೇವಿ ಇದ್ದಿದ್ದ ಜಾಗನ ನೋಡಿದ್ರು. ಕುಂದವೈ, ಪೂಂಗೊಳ್ಳಿ ಮುಂತಾದರು ಆ ಹೆಣ್ಣನ್ನು ಹಣೆಯಿಂದ ಗಾಯವನ್ನು ಒದ್ದೆಯ ಬಟ್ಟೆಯಿಂದ ಒರೆಸಿಬಿಟ್ಟು ಔಷಧಿ ಹಾಕಿದ್ದ ಗಂಧದ ಅದನ್ನ ಮೇಲೆ ಸೌರವದನ್ನು ನೋಡಿದ್ರು. ವಿಡಂಗರ ಮಗಳೇ, ನಿಮ್ಮ ಅತ್ತೆಯ ಹಣೆಯಲ್ಲಿ ಗಾಯ ಹೆಂಗೆ ಬಂದಿತ್ತು ಅಂತ ಕೇಳಿ ಹೇಳ್ತೀಯಾ ಅಂತ ಹೇಳಿದ್ರು. ಪೂಂಗೊಳ್ಳಿ 2 ಹೆಜ್ಜೆ ಮುಂಚೆ ಬಂದು ಕೇಳಿದ್ದೀನಿ ಪ್ರಭು, ಆದರೆ ಆ ಅತ್ತೆ ಹೇಳೋ ಕಾರಣ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದ್ರು. ಏನು ತಾನೇ ಹೇಳ್ತಾಳೆ, ನಾನು ದೀಪವನ್ನದಿಂದ ಬಂದಿದ್ದ ಗಾಯ ಅಂತ ಹೇಳ್ತಾ ಇದ್ದಾಳ? ಇಲ್ಲ, ಮಲೆ ಮೇಲೆ ಒಡ್ಕೊಂಡಿದ್ದರಿಂದ ಗಾಯ ಬಂದಿದ್ದ ಹಾಗೆ ಹೇಳ್ತಾರೆ. ರಕ್ತ ಬಂದಿದ್ದನ್ನು ಅವರು ನೋಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸುಂದರ ಸೊಳ ಆವಾಗ ಒಂದು ತುಂಬ ಅಪೂರ್ವವಾದ ಒಂದು ಕಾರ್ಯವನ್ನು ಮಾಡಿದ್ರು. ಗಲಗಲ ಅಂತ ನಗ್ದರು. ಅಮ್ಮ ಆ ಥರ ಅವ್ರು ನಗ್ದಿದ್ದನ್ನು ಬೇರೆಯವ್ರು ನೋಡಿ ತುಂಬ ವರ್ಷಗಳಾಯಿತು. ತಿರ್ಗಾ ಅವ್ರು ನೆನೆಸ್ಕೊಂಡು ನಗ್ದರು. ಎಲ್ಲರೂ ಅವ್ರನ್ನ ವಿಚಾರದಿಂದ ನೋಡ್ತಾ ಶುರು ಮಾಡಿದರು. ಮುಖ್ಯಮಂತ್ರಿ, ಯಾತಕ್ಕೋಸ್ಕರ ನನ್ನ ಎಲ್ಲರೂ ಈ ಥರ ಶಾರ್ಪಾಗಿ ನೋಡ್ತಾ ಇದ್ದೀರಾ? ನನಗೆ ಹೊಸದಾಗಿ ಏನು ಹುಚ್ಚು ಹಿಡ್ದಿಲ್ಲ, ಹಳೆಯ ಹುಚ್ಚನ್ನೇ ಬಾಕಿ ಇದೆ. ಇವಾಗ ನಾನು ನಗೋದ ಕಾರಣ ನಿಮಗೆಲ್ಲ ಗೊತ್ತಾಗಲಿಲ್ವಾ? ಸೋಳ ಒಳನಾಡಿನಲ್ಲಿ ಇವಳು ಮಲೆಯಲ್ಲಿ ಮೋದಿಕೊಂಡು ಗಾಯ ಪಟ್ಟಿದ್ದಾಳೆ ಅಂತ ಹೇಳಿದ್ರಲ್ಲ, ಅದನ್ನು ಅಂದ್ಕೊಂಡೇ ನಗದೆ. ಮಲೆ ಬಗ್ಗೆ ಹೇಳೋದು ಯಾಕೆ? ಇಲ್ಲಿ ಒಂದು ಚಿಕ್ಕ ವಿಗ್ರಹ ಮಾಡೋಕ್ಕೆ ಕೂಡ ಕಲ್ಲು ಇಲ್ವಲ್ಲ. ಸೋಳ ಚಕ್ರವರ್ತಿನ ತಲೆಯಲ್ಲಿ ಯಾರಾದರೂ ಕಲ್ಲನ್ನು ಹಾಕಿ ಇಷ್ಟಪಟ್ಟರು, ಅದಕ್ಕೂ ಕೂಡ ಒಂದು ಕಲ್ಲು ಇಲ್ವಲ್ಲ. ಇವಳು ಮಲೆ ಮೇಲೆ ಒದ್ಕೊಂಡ್ಲಂತೆ. ಯಾವ ಮಲೆ ಮೇಲೆ ಒದ್ಕೊಂಡ್ಲು? ಪೂಂಗೊಳ್ಳಿ, ಸರಿಯಾಗಿ ಕೇಳು ಅಂತಂದರು. ಇದನ್ನೆಲ್ಲ ಕೇಳ್ಕೊಂಡಿದ್ದ ವಾಣತಿಯನ್ನ ಮುಖದಲ್ಲಿ ಆವಾಗ ಒಂದು ಪ್ರಕಾಶ ಉಂಟಾಯಿತು. ಅವಳು ಟಕ್ ಅಂತ 2 ಹೆಜ್ಜೆ ಮುಂದೆ ಬಂದು ಚಕ್ರವರ್ತಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳಿದ್ಲು, ಅಯ್ಯ, ನನಗೊಂದು ತೋಚತ್ತೆ, ನೀವು ಹೇಳಿದರೆ ಹೇಳ್ತೀನಿ, ಆಜ್ಞೆ ಮಾಡಿದರೆ ಹೇಳ್ತೀನಿ ಅಂತಂದ್ಲು. ಹೇಳಿದ ಮಗಳೇ, ನೀನು ಬೇರೆ ಎಲ್ಲಿದೆಯಾ? ನಿನ್ನನ್ನು ಇಷ್ಟೊತ್ತು ನಾನು ನೋಡಲೇ ಇಲ್ವಲ್ಲ. ಇಷ್ಟೊಂದು ದಡಬಡಲ್ಗೆ ನೀನು ಮೂರ್ಛೆಯಾಗಿ ಬೀಳದೆ ಇದೆಯಲ್ಲ, ಅದೇ ಆಶ್ಚರ್ಯನೇ. ನಿನಗೇನು ಅನಿಸುತ್ತೆ? ಯಾವ್ದು ಬಗ್ಗೆ ಹೇಳು ಅಂತ ಚಕ್ರವರ್ತಿ ಹೇಳಿದರು. ಈ ದೇವಿ ಮಲೆ ಮೇಲೆ ಒದ್ಕೊಂಡಿದ್ದ ಗಾಯಪಟ್ಟಿದೆ ಅಂತ ಅಲ್ದಾರ, ಅದ್ರ ಬಗ್ಗೆ ನನಗೆ ಒಂದು ತೋಚ್ತಾ ಇದೆ ಅಂತ ಅಂದ್ಲು. ಏನು ನೀನು ಬುದ್ಧಿಶಾಲಿ ಹುಡುಗಿ, ಏನಾದರೂ ಕಾರಣ ಇದ್ರೂ ಇರ್ಬೋದು, ಬೇಗ ಹೇಳು. ಎಳೆನಾಡಿನಲ್ಲಿ ಹಿಲ್ ಮೇಲೆ ಒದ್ಕೊಂಡು ಈ ಥರ ಗಾಯವನ್ನು ಜೊತೆ ಇಲ್ಲಿ ಬಂದಿದ್ದಾಳ? ಇಲ್ಲ ಅಯ್ಯ, ಈ ಅರಮನೆ ತೋಟದಲ್ಲಿ ಶಿಲ್ಪ ಮಂಟಪ ಒಂದು ಇದೆಯಲ್ಲ, ಅದರೊಳಗೆ ರಾವಣ ಹಿಡಿದುಕೊಂಡು ಇರುವ ಕೈಲಾಸ ಮಲೆ ಒಂದು ಇದೆಯಲ್ಲ, ಒಂದು ವೇಳೆ ಅದರಲ್ಲಿ ಇವರು ಗುದ್ದುಕೊಂಡಿರ್ಬೋದು. ಈ ಥರ ವಾನತಿ ಹೇಳಿದ ತಕ್ಷಣ ಅಷ್ಟು ಜನನ ಆಶ್ಚರ್ಯ ಕಟಲಲ್ಲಿ ಮುಳುಗಿ ಹೋದರು. ಇರ್ಬೋದು ಆಗ್ತಾನೇ ಇರುತ್ತೆ ಅಂತ ಒಬ್ರಿಗೊಬ್ಬರು ಹೇಳ್ಕೊಂಡ್ರು. ಕುಂದವೈ ವಾನತಿಯನ್ನು ಹಣೆಯನ್ನು ಮುಟ್ಟಿ ದೃಷ್ಟಿ ತೆಗೆಯೋ ಹಾಗೆ ಮಾಡಿ, ನನ್ನ ಚಿನ್ನ, ಎಷ್ಟು ಬುದ್ಧಿವಂತ ಕಣೆ ನೀನು, ನಮಗೆಲ್ಲ ತೋಚದೇ ಇರೋದು ನಿನಗೆ ತೋಚಿಬಿಟ್ಟಿದೆಯಲ್ಲ ಅಂತಂದ್ಲು. ಪೂಂಗೊಳ್ಳಿ ಅದನ್ನು ಕೋಪದಿಂದ ನೋಡ್ತಾ ಇದ್ದಿದ್ದು ತನ್ನ ಮೂಗಿಯ ಅತ್ತೆ ಹತ್ರ ಸಮೀಸೆ ಭಾಷೆಯಲ್ಲಿ ಕೇಳಿದ್ಲು. ಆಮೇಲೆ, ಹೌದು, ಶಿಲ್ಪ ಮಂಟಪದಲ್ಲಿ ಇರುವ ಮಲೆ ತಾನೆ ಅಂತೆ. ಆ ಮಂಟಪವನ್ನು ನಾನು ನೋಡಿದರೆ ನನಗೂ ಅದು ಗೊತ್ತಾಗಿರುತ್ತೆ ಅಂತಂದ್ಲು. ಚಕ್ರವರ್ತಿ ಮಂದಾಕಿನಿಯನ್ನು ಶಾರ್ಪಾಗಿ ನೋಡಿಕೊಂಡೆ. ಹೌದು, ದಾರಿ ಗೊತ್ತಾಗದೆ ಒದ್ದಾಡಿಬಿಟ್ಟು ಶಿಲ್ಪ ಮಂಟಪದ ಮಲೆ ಮೇಲೆ ಕುತ್ಕೊಂಡಿದ್ದಾಳೆ. ಎಲ್ಲಿ ಹೋಗೋಕ್ಕೆ ದಾಡಿ ಹುಡುಕಿದ್ಲೋ ಗೊತ್ತಿಲ್ಲ, ಕೊನೆಯಲ್ಲಿ ಇಲ್ಲಿ ಬಂದು ಸೇರಿದ್ಲು ಅಂತಂದರು. ನಿಮ್ಮ ಹತ್ರ ಬರೋದಕ್ಕಾಗತ್ತಾನೆ ದಾರಿ ಹುಡುಕಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪನೇ ಅನುಮಾನ ಇಲ್ಲ. ನಾನೇ ಇವ್ರಗಳ ಹತ್ರ ಹೇಳ್ತಾ ಇದ್ದೆ, ನಿಮ್ಮನ್ನು ದರ್ಶನ ಮಾಡದೆ ಇವರು ಈ ಜಾಗದಿಂದ ಹೋಗಲ್ಲ ಅಂತ. ನಾನು ನಂಬಲಿಲ್ಲ ಮುಖ್ಯಮಂತ್ರಿ. ನನ್ನ ಹತ್ರ ಇವಳು ಬರೋದಾಗಿದ್ದರೆ ಮುಂಚೆನೇ ಬಂದಿರಲ್ವಾ? 25 ವರ್ಷವಾಗಿ ಬಂದಿರಲ್ವಾ? ಇಷ್ಟೊಂದು ದಿನ ಯಾಕೆ ತಾಳಿ ಬರೋದು ಯಾಕೆ? ನನ್ನನ್ನು ದೆವ್ವವಾಗಿ ಸುತ್ತಕೊಂಡಿರೋದಕ್ಕೆ? ಹೌದು, ಇವಳು ದೆವ್ವ ಆಗಿರೋ ರೂಪದಲ್ಲಿ ಇರುವಾಗ ಹಾಗೆ ಅಂದ್ಕೊಂಡಿದ್ದೆ. ಅದನ್ನು ನಿಜ ತಾನೆ. ದೆವ್ವದ ಹಾಗೆ ಏಳ್ನಾಡು ಕಾಡು ಮಳೆಗಳಲ್ಲಿ ಅಲೆದು ತಿರುದು ಬಂದಿದ್ದಾಳೆ. ನಾನು ಎಷ್ಟೊಂದು ಕಾಲವನ್ನು ಸುಖಭೋಗದಲ್ಲಿ
ಇದ್ದು ಕಾಲ ಕಳಿಸಿ ಬಂದಿದ್ದೀನಿ. ನನ್ನ ತಪ್ಪನ್ನು ಶಕ್ತಿಯನ್ನು ಏನು ತಾನೇ ಹೇಳೋದು. ಇವಳು ಹಾಗೆ ರೂಪವನ್ನು ಎಷ್ಟು ಸತಿ ನನ್ನ ಮನಸ್ಸು ಭ್ರಮೆ ಪಟ್ಟಿದ್ದೆ. ಯಾರು ಕಂಡಿದ್ದು? ಇವಾಗ ಬಂದಿದ್ದ ಹಾಗೇನು ಇದಕ್ಕೂ ಮುಂಚೆನೂ ರಹಸ್ಯವಾಗಿ ನನ್ನನ್ನು ಬಂದು ನೋಡಿಬಿಟ್ಟು ಹೋದ್ಲೋ ಏನೋ. ನಾನು ದೆವ್ವ ಅಂತ ಅಂದ್ಕೊಂಡು ಭಯ ಪಟ್ಕೊಂಡು ಬಂದಿದ್ದೀನಿ. 25 ವರ್ಷ, 25 ಯುಗ ಈ ಥರ ತಮಗೆ ತಾಮೇ ಮಾತಾಡೋ ಹಾಗೆ ಹೇಳಿ ಬಂದ ಚಕ್ರವರ್ತಿ ದಿಢೀರಂತ ಅನಿರುದ್ಧರ ಹತ್ರ ತಿರುಗಿ, ಮುಖ್ಯಮಂತ್ರಿ ನೀನು ಏನೋ ತಪ್ಪು ಮಾಡಿದ ಹಾಗೆ ಹೇಳಿ ಕ್ಷಮೆ ಕೇಳಿದ್ರಲ್ಲ, ಅದೇನು ತಪ್ಪು ಅಂತ ಅಹಂಕಾರದಿಂದ ಕೇಳಿದರು. ಅನಿರುದ್ಧರು, ಚಕ್ರವರ್ತಿ ತಪ್ಪು ಮಾಡಿದವ್ರ ಹತ್ರನೇ ತಪ್ಪಿನ ಬಗ್ಗೆ ಹೇಳೋದು ಧರ್ಮನ ಅಂತ ಕೇಳಿದರು. ಮತ್ತು ಯಾರ ಹತ್ರ ಕೇಳೋದು? ಹೌದು, ಒಬ್ಬರ ಹತ್ರ ಕೇಳಬೇಕಾಗಿಲ್ಲ, ನಿಮ್ಮ ಮುಖದಲ್ಲೇ ಬರೆದಿದೆ. ಇವಳು ಕಡಲಲ್ಲಿ ಬಿದ್ದು ಸತ್ತ ಹಾಗೆ ಬಂದು ಹೇಳಿದ್ರಲ್ಲ, ಅದು ಸುಳ್ಳು. 25 ವರ್ಷವಾಗಿ ಅದನ್ನು ಸುಳ್ಳನ್ನು ನೀವು ಸಾಧಿಸಿಕೊಂಡು ಬಂದಿದ್ದೀರಾ. ನಾನು ನಂಬಿ ಬಂದಿದ್ದೀನಿ. ಅನಿರುದ್ಧರೇ, ನಿಜವಾಗಲೂ ನಿಮ್ಮದು ತಪ್ಪು ತುಂಬ ಭಯಂಕರವಾದದ್ದು. ಅದಕ್ಕೆ ನಾನು ಮಟ್ಟು ಜವಾಬ್ದಾರಿ ಅಲ್ಲ ಚಕ್ರವರ್ತಿ, ಕರೇರ್ಕುಳ ಮಗಳನ್ನು ಜವಾಬ್ದಾರಿನೇ. ಅವಳು ಕಡಲಲ್ಲಿ ಬಿದ್ದಿದ್ದೇನೋ ನಿಜ, ಆದರೆ ಪುನರ್ಜನ್ಮ ಬಂದಿದ್ದೆ. ಅವ್ರ ಹತ್ರ ನಿಮ್ಮ ಹತ್ರ ಅವರು ಉಸಿರೋಡಿ ಇರೋದ್ರಿಂದ ಹೇಳಬೇಡ ಅಂತ ಹೇಳಿ ವಾಗ್ದಾನ ಕೇಳ್ಕೊಂಡ್ರು. ಆ ವಾಗ್ದಾನವನ್ನು ಕೊಡಲಿಲ್ಲ ಅಂದರೆ ತಿರ್ಗಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿದರು. ಇದನ್ನೆಲ್ಲ ನಿಜವಾ ಇಲ್ವಾ ಅಂತ ನೀವೇ ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಕೇಳಕ್ಕೆ ಬೇಕಾಗಿದ್ದೇ ಇಲ್ಲ, ಆ ಥರನೇ ಇರುತ್ತೆ. ಆದ್ರೂ ನೀವೆಲ್ಲರೂ ಸೇರಿ ನನಗೆ ಎದುರಾಗಿ ಸಂಚು ಮಾಡಿದ್ದೀರಾ ಅಂತ ನಾನು ಹೇಳಿದ್ರೆ ತಪ್ಪೇನೂ ಇಲ್ವಲ್ಲ ಅಂತ ಹೇಳಿದರು ಸುಂದರ ಸೋಳು. ನಾನು ಮಾಡಿದ್ದ ತಪ್ಪಿಗೆ ಕ್ಷಮೆ ಇಲ್ಲ ತಾನೇ, ಕ್ಷಮೆ ನಾನು ಕೇಳೋದು ಇಲ್ಲ. ಆದರೆ ಎಷ್ಟೋ ವರ್ಷಕಾಲದಲ್ಲಿ ನನ್ನ ಮನದಿಂದ ಇದ್ದಿದ್ದ ಭಾರ ಇವತ್ತು ತೊಲಗೋಗ್ಬಿಟ್ಟಿದೆ. ನೀವು ನನಗೆ ಬಿಡುಗಡೆ ಕೊಡಿ, ಈ ತಿರುರಂಗ ಹೊಡಿ, ಶ್ರೀ ರಂಗನಾಥರಿಗೆ ಸೇವೆ ಮಾಡಿ ನನ್ನ ದಿನವನ್ನು ಕಳಿಸೋಕ್ಕೆ ಅನುಮತಿ ಕೊಡಿ. ಅದು ಆಗೋದೇ ಇರೋ ಕೆಲಸ ಭ್ರಮರಾಯರೇ. ನೀವು ಅವತ್ತು ಮಾಡಿದ್ದ ತಪ್ಪಿನಿಂದ ಇವತ್ತು ಎಷ್ಟೊಂದು ಕನ್ಫ್ಯೂಷನ್ಗೆ ಬಂದಿದೆ. ಅದನ್ನೆಲ್ಲ ತೀರಿಸಿಟ್ಬಿಟ್ರೆ ಅಲ್ಲ ತಾನೇ ನೀವು ರಂಗನಾಥರಿಗೆ ಸೇವೆ ಮಾಡೋಕ್ಕೆ ಹೋಗಬೇಕು ಅಂತ ಅಂದರು ಚಕ್ರವರ್ತಿ. ಇಷ್ಟರಲ್ಲಿ 33ನೇ ಸಂಚಿಕೆ ಮುಗಿಯಿತು.